ಎಲ್ರಿಗೂ ನಮಸ್ತೆ ಮಕ್ಕಳೇ. ಇವತ್ತು ನಾವು ನಮ್ಮ ಸಮಾಜ ವಿಜ್ಞಾನ 10ನೇ ತರಗತಿಯ ಭಾಗ 2ರಲ್ಲಿ ಆರ್ಥಿಕ ಸಂಸ್ಥೆಗಳು ಮತ್ತು ಸೇವೆಗಳು ತಿಳುವಂಥ ಪಾಠಭಾಗದ ಕುರಿತು ಚರ್ಚಿಸಲಿದ್ದೇವೆ. ನಾವು ಬ್ಯಾಂಕ್ಗಳು ನೀಡುವ ಇತರ ಸೇವೆಗಳು ಯಾವುದು ಅಂತ ಹೇಳುವುದರ ಕುರಿತು ತಿಳ್ಕೊಳ್ಳುವ. ಬ್ಯಾಂಕ್ಗಳು ತಮ್ಮ ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸುವುದರೊಂದಿಗೆ ಇನ್ನೂ ಕೆಲವು ಸೌಕರ್ಯಗಳನ್ನು ಏನು ಮಾಡ್ತಾ ಉಂಟು, ಸೇವೆಗಳನ್ನು ಸಾರ್ವಜನಿಕರಿಗೆ ಕೊಡ್ತಾ ಉಂಟು. ಈಗ ಎಲ್ಲ ಬ್ಯಾಂಕ್ಗಳು ಅವುಗಳು ನೀಡುವಂತಹ ಸೇವೆಗಳ ಕುರಿತು, ಸೌಕರ್ಯಗಳ ಕುರಿತು ಸೂಚನಾ ಫಲಕಗಳು ಏನು ಮಾಡಿದ್ದಾರೆ, ಪ್ರದರ್ಶಿಸಲ್ಪಟ್ಟಿದೆ. ಎಲ್ಲ ಬ್ಯಾಂಕಿಗೆ ನೀವು ಹೋದರೆ ನಿಮಗೆ ಅಲ್ಲಿ ಏನು ಕಾಣ್ತಾ ಉಂಟು, ನಿಮಗೆ ಇದನ್ನೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕರಿಗೆ ಒದಗಿಸುವಂತಹ ಕೆಲವೊಂದು ಸೇವೆ ಮತ್ತು ಸೌಕರ್ಯಗಳ ಕುರಿತು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದರ ಕಡೆಗೊಮ್ಮೆ ಗಮನ ಹರಿಸಿ. ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ತಮ್ಮಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳು, ಚಿನ್ನ, ಸ್ಥಳದ ದಾಖಲೆ ಪತ್ರ ಮೊದಲಾದವುಗಳ ಆಧಾರದಲ್ಲಿ ಏನು ಮಾಡ್ತಾ ಉಂಟು, ಸುರಕ್ಷಿತವಾಗಿ ತೆರೆದಿರಿಸಲಿಕ್ಕಿರುವಂತಹ ಲಾಕರ್ ಸೌಲಭ್ಯ. ಉದಾಹರಣೆ, ನಿಮ್ಮಲ್ಲಿ ಒಂದು 5-10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಇದೆ ಅಂತ ನೆನೆಸಿಕೊಳ್ಳಿ. ನಿಮಗೇನು ಮಾಡ್ಬೋದು, ಈ ಚಿನ್ನವನ್ನು ನಿಮಗೆ ಭದ್ರವಾಗಿ ಎಲ್ಲಿಟ್ಕೊಳ್ಬೋದು, ಬ್ಯಾಂಕಲ್ಲಿ ಇಡ್ಬೋದು. ಹೇಗೆ ಇಡ್ಬೋದು ಅಂದರೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಲಾಕರ್ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ಲಾಕರ್ ಅಂತ ಹೇಳಿದರೆ ಪ್ರತ್ಯೇಕವಾಗಿ ನಿಮಗೆ ನಿಮ್ಮ ವಸ್ತುಗಳನ್ನು ಇಡಲಿಕ್ಕಿರುವಂಥ ಒಂದು ಪೆಟ್ಟಿಗೆ. ಅದಕ್ಕಿರುವಂಥ ಪ್ರತ್ಯೇಕತೆ ಏನಂತ ಹೇಳಿದರೆ ಅದಕ್ಕೆ 2 ಕೀ. ಒಂದು ಕೀ ಹಾಕಿ ಓಪನ್ ಮಾಡಿದರೆ ಓಪನ್ ಆಗೋದಿಲ್ಲ, ಬದಲಾಗಿ 2 ಕೀಯನ್ನು ಹಾಕಬೇಕಾಗಿ ಬರ್ತದೆ. ಆ 2 ಕೀಯನ್ನು ಬಳಸಿದರೆ ಮಾತ್ರ ಆ ಬಾಗಿಲು ತೆರೆಯಲ್ಪಡುವಂಥದ್ದು. ಅದು ಬ್ಯಾಂಕ್ ಲಾಕರ್ ಅಂತೇಳಿ ಅದನ್ನು ಕರೀತಾರೆ. ಆ ರೀತಿಯ ಲಾಕರ್ಗಳನ್ನು ಬಳಸುವಾಗ ಬ್ಯಾಂಕ್ ಏನು ಮಾಡ್ತದೆ ಅಂತ ಹೇಳಿದರೆ ಇಬ್ಬರಿಗೆ ಒಂದೊಂದು ಕೀ ಕೊಡ್ತದೆ. ನಿಮಗೂ ಒಂದು ಕೀ ಕೊಡ್ತದೆ, ಬ್ಯಾಂಕ್ ಮ್ಯಾನೇಜರ್ನ ಕೈಯಲ್ಲಿ ಒಂದು ಕೀ ಇರ್ತದೆ. ಬ್ಯಾಂಕ್ ಮ್ಯಾನೇಜರಿಗೆ ಒಂದು ಕೀಯನ್ನು ಹಾಕಿ ತೆರೆದಾಗ ತೆರಲಿಕ್ಕೆ ಪ್ರಯತ್ನ ಪಟ್ಟರೆ ಓಪನ್ ಆಗೋದಿಲ್ಲ. ನೀವು ಆ ಸಂದರ್ಭದಲ್ಲಿ ಅಲ್ಲಿರಬೇಕು. ನೀವು ಒಬ್ಬರು ಕೀ ಹಾಕಿ ಓಪನ್ ಮಾಡಲಿಕ್ಕೆ ನೋಡಿದರೆ ಆಗೋದಿಲ್ಲ. ಅಂದರೆ ಮೊದಲಿಗೆ ನೀವು ಓಪನ್ ಮಾಡಿ ಕೀ ಹಾಕಿದ ನಂತರ ಕೀಯನ್ನು ಹಿಂತೆಗಿಬೇಕು. ನೆಕ್ಸ್ಟ್ ಬ್ಯಾಂಕ್ ಮ್ಯಾನೇಜರ್ ಕೀ ಹಾಕ್ತಾರೆ, ಅವರು ಅದನ್ನು ಓಪನ್ ಮಾಡ್ತಾರೆ. ಆಗ ಇಬ್ಬರು ಕೀ ಬಳಸಿದರೆ ಮಾತ್ರ ಯಾವುದು ಓಪನ್ ಆಗುವಂಥದ್ದು, ಈ ಬ್ಯಾಂಕ್ ಲಾಕರ್ ಓಪನ್ ಆಗುವಂಥದ್ದು. ಇದಾಗಿದೆ ಇದರ ವಿಶೇಷತೆ. ಈ ರೀತಿಯಲ್ಲಿ ಬ್ಯಾಂಕ್ ನಮಗೆ ಲಾಕರ್ ಸೌಲಭ್ಯವನ್ನು ಒದಗಿಸಿಕೊಡುವಾಗ ಬ್ಯಾಂಕ್ ಏನು ಮಾಡ್ತಾ ಉಂಟು, ಸಣ್ಣ ಮೊತ್ತದ ಸರ್ವಿಸ್ ಚಾರ್ಜನ್ನು ಏನು ಮಾಡ್ತದೆ, ಈಡು ಮಾಡ್ತದೆ ನಿಮ್ಮ ಕೈಯಿಂದ. ಅಂದರೆ ನೀವು ಇಲ್ಲಿಗ ಉದಾಹರಣೆಗೆ 1 ವರ್ಷ ಇಟ್ಟಿದ್ರಿ, ಅಥವಾ ನಿಮ್ಗೆ ಯಾವಾಗ ಬೇಕಿದ್ರೆ ಹೋಗಿ ತೆಗಿಬೋದು. ಆ 1 ವರ್ಷಕ್ಕೆ ಬಾಡಿಗೆ ರೀತಿಯಲ್ಲಿ ಏನು ಮಾಡ್ತಾರೆ, ಲಾಕರ್ ಬಾಡಿಗೆ ಅಂತ ಹೇಳೋ ರೀತಿಯಲ್ಲಿ ನಿಮ್ಮ ಕೈಯಿಂದ ಹಣವನ್ನು ಸರ್ವಿಸ್ ಚಾರ್ಜ್ ಅಂತೇಳಿ ಸರ್ಕಾರ ಅಥವಾ ಬ್ಯಾಂಕ್ ಪಡೆದುಕೊಳ್ತದೆ. ಇದು ಬ್ಯಾಂಕ್ ನೀಡುವಂತಹ ಇತರ ಸೌಲಭ್ಯಗಳಿರುವಂತಹ ಒಂದು ಉದಾಹರಣೆ. ಮುಂದೆ ನೋಡುವ. ಬ್ಯಾಂಕ್ ನಿಮಗೆ ಒದಗಿಸುವಂತಹ ಇನ್ನೊಂದು ಸೌಕರ್ಯವಾಗಿದೆ ಡಿಮಾಂಡ್ ಡ್ರಾಫ್ಟ್ ಅಂತ ಹೇಳ್ತಾರೆ, DD. ಅಂದರೆ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಣವನ್ನು ಕಳುಹಿಸುವ ವ್ಯವಸ್ಥೆ ಆಗಿದೆ ಇಲ್ಲಿ ಇರುವಂಥದ್ದು. ಈ ಸೇವೆಯನ್ನು ಪಡೀಲಿಕ್ಕೆ ನಿಮಗೆ ಬ್ಯಾಂಕಲ್ಲಿ ಅಕೌಂಟ್ ಇರಬೇಕಾಗಿಲ್ಲ. ಉದಾಹರಣೆಗೆ ನೀವು ನಿಮ್ಮ ಯಾರಿಗಾದರೂ
ನಿಮ್ಮ ಸಂಬಂಧಿಕರಿಗೋ ಯಾರಿಗಾದರೂ ವ್ಯಕ್ತಿಗೋ ಅಥವಾ ಬೇರೆ ಏನಾದರೂ ಅಗತ್ಯಗಳಿಗೆ ಔಷಧಿ ಖರೀದಿಗೋ ಅಪ್ಲೈ ಮಾಡಲಿಕ್ಕೋ ಎಕ್ಸಾಮಿನ ಅಪ್ಲಿಕೇಶನ್ ಕೊಡಲಿಕ್ಕೋ ಆಗ ನಿಮಗೆ ಆ ವ್ಯಕ್ತಿ ಹೇಳ್ತಾರೆ ನೀವು ಡಿ ಮಾಡಿದರೆ ಸಾಕು. ನಿಮಗೆಲ್ಲ ಗೊತ್ತಿರ್ಬೋದು ಡಿಮಾಂಡ್ ಡ್ರಾಫ್ಟ್ ಹೇಳ್ತಾರೆ. ನಿಮಗೆ ಅಕೌಂಟ್ ಇಲ್ಲ ಅಥವಾ ನೀವು ನಿಮ್ಮ ಊರಲ್ಲಿ ನೀವು ಹತ್ತಿರದ ಬ್ಯಾಂಕಿಗೆ ಹೋಗುವಾಗ ನಿಮಗೆ ಅಲ್ಲಿ ಅಕೌಂಟ್ ಇಲ್ಲ. ಆಗ ನಿಮ್ಗೆ ಏನು ಮಾಡ್ಬೋದು ಅಂತ ಹೇಳಿದರೆ, ಉದಾಹರಣೆಗೆ 500 ರೂಪಾಯಿಯನ್ನು ಕಳಿಸಬೇಕಾಗಿದ್ದರೆ ಸಣ್ಣ ಮೊತ್ತದ ಸರ್ವಿಸ್ ಚಾರ್ಜ್ ಕೊಟ್ಟರೆ ನಿಮ್ಮ 500 ರೂಪಾಯಿ ತಲುಪಬೇಕಾದವರ ಹೆಸರಿಗೆ ಅವರ ಅಕೌಂಟ್ ನಂಬರಿಗೆ ನಿಮ್ಗೇನು ಮಾಡ್ಬೋದು, ಡಿ ತೆಗಿಬೋದು. ಡಿಮಾಂಡ್ ಡ್ರಾಫ್ಟ್ ಅಂತ ಹೇಳ್ತಾರೆ. ಉದಾಹರಣೆಗೆ ನೀವು ಮಂಗಳೂರಿಗೆ ಏನಾದರೂ ಒಂದು ಅಗತ್ಯಗಳಿಗೆ ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಬೇಕು, ನೀವೇನು ಮಾಡಬೇಕು, ಡಿ ಕಳಿಸಿದ ಕೂಡ ನಿಮಗೆ ಅಲ್ಲಿಂದ ಏನು ಮಾಡ್ತಾರೆ, ಅವರ ಇದನ್ನು ನಿಮಗೆ ಕಳಿಸಿಕೊಡ್ತಾರೆ. ಅಂದರೆ ಅವರು ಅದನ್ನು ಬ್ಯಾಂಕಿಗೆ ತೋರಿಸಿದ ಬ್ಯಾಂಕ್ ಅವರಿಗೆ ಹಣವನ್ನು ಕೊಡ್ತದೆ. ಅಂದರೆ ನೀವು ಇಲ್ಲಿಂದ ಒಂದು ಕಾಗದದಲ್ಲಿ ನೀವು 500 ರೂಪಾಯಿಯನ್ನು ಕೊಟ್ಟು ಒಂದು ಡಿಯ ಸ್ಲಿಪ್ಪನ್ನು ಪಡಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದಕ್ಕಿರುವಂತಹ ಒಂದು ಫಾರ್ಮಿನ ಚಿತ್ರ ಉಂಟು ನೋಡಿ. ಆ ಚಿತ್ರದ ಮೂಲಕ ನಿಮಗೆ ಗಮನಿಸ್ಕೊಳ್ಬೋದು ಯಾರಿಗೆ ಕೊಡಬೇಕು, ಅವರಿಗೆ ಇಂತಿಷ್ಟು ಇದರಲ್ಲಿ ಡಿ ಅಂತ ಹೇಳುವಂಥ ವ್ಯವಸ್ಥೆ ಮೂಲಕ ಅದಕ್ಕಿರುವಂಥ ಸೌಕರ್ಯವಾಗಿದೆ ಇಲ್ಲಿ ಇರುವಂಥದ್ದು. ಅದೇ ರೀತಿಯಲ್ಲಿ ಇದಕ್ಕಿರುವಂತಹ ಅರ್ಜಿ ಫಾರ್ಮ್ನ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಮತ್ತು ಕೆಳಗೆ ಒಂದೇನು ಮಾಡಿದ್ದಾರೆ, ಒಂದು ಚೆಕ್ನ ರೀತಿಯಲ್ಲಿರುವಂತಹ ಒಂದು ಸ್ಲಿಪ್ಪನ್ನು ಕೊಟ್ಟಿದ್ದಾರೆ. ಆ ಸ್ಲಿಪ್ಪನ್ನು ನಿಮಗೆ ಅಲ್ಲಿ ಗಮನಿಸ್ಕೊಳ್ಬೋದು. ನೀವು ಆ ಅರ್ಜಿ ಫಾರ್ಮ್ ನೋಡಿ ಯಾವೆಲ್ಲ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನೊಮ್ಮೆ ಅಲ್ಲಿ ಗಮನಿಸಿಕೊಳ್ಳಿ. ಜಗತ್ತಿನ ಯಾವುದೇ ಭಾಗದಿಂದ ಹಣವನ್ನು ಸ್ವಂತ ಖಾತೆಗೋ ಇನ್ನೊಬ್ಬರ ಖಾತೆಗೋ ಕಳುಹಿಸಲು ಬ್ಯಾಂಕುಗಳು ಅವಕಾಶವನ್ನು ಒದಗಿಸುತ್ತದೆ. ಜಗತ್ತಿನ ಎಲ್ಲಿಂದ ಬೇಕಿದ್ರೆ ಎಲ್ಲಿಗೆ ಬೇಕಿದ್ರೂ ನಮಗೇನು ಮಾಡ್ಬೋದು, ಹಣವನ್ನು ಕಳುಹಿಸಿಕೊಳ್ಳಲಿಕ್ಕಿರುವಂತಹ ಅವಕಾಶಗಳುಂಟು. ಎಲ್ಲಿಗೆ ಬೇಕಿದ್ರೂ ಹಣವನ್ನು ಕಳುಹಿಸಿಕೊಟ್ಟು ನಿಮಗೇನು ಮಾಡ್ಬೋದು, ಈ ಯಾವುದು ಡಿಮಾಂಡ್ ಡ್ರಾಫ್ಟ್ನ ಮೂಲಕ ಕಳಿಸಿಕೊಳ್ಳಲಿಕ್ಕಿರುವಂಥ ಅವಕಾಶಗಳು ಉಂಟು. ಈ ಸೌಲಭ್ಯವನ್ನು ಮೇಲ್ ಟ್ರಾನ್ಸ್ಫರ್ ಅಂತೇಳಿ ಕರೀತಾರೆ. ಅಂದರೆ ಜಗತ್ತಿನ ಯಾವುದೇ ಭಾಗದಿಂದ ಹಣವನ್ನು ಸ್ವಂತ ಖಾತೆಗೋ ಇನ್ನೊಬ್ಬರ ಖಾತೆಗೋ ಹಣವನ್ನು ಕಳಿಸಲಿಕ್ಕೆ ಬ್ಯಾಂಕ್ ಒದಗಿಸಿಕೊಡುವಂತಹ ಈ ವ್ಯವಸ್ಥೆಯನ್ನು ಮೇಲ್ ಟ್ರಾನ್ಸ್ಫರ್ ಅಂತೇಳಿ ಕರೀತಾರೆ. ಈಗ ಮೇಲ್ ಟ್ರಾನ್ಸ್ಫರ್ಗಿಂತಲೂ ವೇಗವಾಗಿ ಕೇವಲ ಒಂದು ಮೆಸೇಜಿನ ಮೂಲಕ, ಒಂದು ಸಂದೇಶದ ಮೂಲಕ ಕೂಡ ನಮಗೇನು ಮಾಡ್ಬೋದು, ಹಣವನ್ನು ಕಳಿಸಲಿಕ್ಕಿರುವಂತಹ ಅವಕಾಶಗಳು ಈಗ ನಮಗೆ ಎಲ್ಲಿ ಉಂಟು, ಬ್ಯಾಂಕಲ್ಲಿ ಒದಗಿಸಿ ಕೊಟ್ಟಿದ್ದಾರೆ. ಮೊಬೈಲ್ ಬ್ಯಾಂಕಿಂಗ್ ಅಲ್ವಾ, ನಿಮಗೆಲ್ಲ ಗೊತ್ತಿರ್ಬೋದು. ನಿಮಗೆ ಹೆಚ್ಚು ಪರಿಚಿತವಾಗಿರುವಂತಹ ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಭೀಮ್ ಇರ್ಬೋದು, ಹಲವಾರು ಆ್ಯಪ್ಗಳು ಈಗೆಲ್ಲ ನಮ್ಮ ಮೊಬೈಲ್ನಲ್ಲಿ ಉಂಟು. ಅಂದರೆ ನಾವು ಆ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ ಬ್ಯಾಂಕಿನೊಂದಿಗೆ ಲಿಂಕನ್ನು ಕೊಟ್ಟರೆ ನಮಗೇನು ಮಾಡ್ಬೋದು, ನೀವು ಹೋಗುವ ಅಗತ್ಯ ಇಲ್ಲ, ಮೊಬೈಲ್ ಮೂಲಕ ನಿಮಗೇನು ಮಾಡ್ಬೋದು, ರೀಚಾರ್ಜ್ ಮಾಡ್ಬೋದು, ಹಣ ಬಿಲ್ ಪೇ ಮಾಡ್ಬೋದು. ಈಗ ಸರ್ಕಾರ ಡಿಜಿಟಲ್ ಮನಿ ಅಂತ ಹೇಳಿಕೊಂಡು ಆ ರೀತಿಯ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸ್ತಾ ಉಂಟು. ಇದಕ್ಕೆ ನಿಮಗೇನು ಮಾಡ್ತಾರೆ, ಕೆಲವರಿಗೆಲ್ಲ ಒಂದು ಗಿಫ್ಟ್ ವೌಚರ್, ಆ ರೀತಿಯ ವೌಚರ್ಗಳನ್ನೆಲ್ಲ ಕೊಡುವಂತಹ ಒಂದು ವ್ಯವಸ್ಥೆಗಳನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಅಂದರೆ ಹಣವನ್ನು ನೇರವಾಗಿ ಕ್ಯಾಶ್ ಆಗಿ ಕೊಡುವಂಥ ಅಗತ್ಯ ಇಲ್ಲ, ಬದಲಾಗಿ ಏನು ಕೊಟ್ಟರೆ ಸಾಕು, ನೀವು ಇನ್ನೊಬ್ಬರಿಗೆ ಕಳಿಸಿದ್ರೆ ಸಾಕು, ನಿಮ್ಮ ಅಕೌಂಟಿಂದ ಅವರ ಅಕೌಂಟಿಗೆ ಹಣ ಹೋಗ್ತದೆ. ಅವರು ಅದೇ ರೀತಿಯಲ್ಲಿ ಬ್ಯಾಂಕಿಗೆ ಹಣವನ್ನು ಕೊಟ್ಟರೆ ಬ್ಯಾಂಕ್ ಅದನ್ನೇನು ಮಾಡ್ತದೆ, ಹಣ ಸ್ವೀಕರಿಸಿದ ರೀತಿಯಲ್ಲಿ ರೆಸಿಪ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಬ್ಯಾಂಕು ಮಾಡ್ತದೆ. ಅಂದರೆ ಕೇವಲ ಒಂದು ಮೆಸೇಜಿನ ಮೂಲಕ ಹಣವನ್ನು ಕಳುಹಿಸುವಂತಹ ಬ್ಯಾಂಕ್ಗಳು ಒದಗಿಸುವಂಥ ಸೇವೆಯಾಗಿದೆ ಟೆಲಿಗ್ರಾಫಿಕ್ ಟ್ರಾನ್ಸ್ಫರ್. ಅದು ಕೆಲವೊಮ್ಮೆ ಪ್ರಶ್ನೆ ರೀತಿಯಲ್ಲಿ ಬಂದರೆ ನೀವು ಗಮನಿಸಿಕೊಳ್ಳಿ. ಅದೇ ರೀತಿಯಲ್ಲಿ ATM ಉಪಯೋಗಿಸಿ ಬ್ಯಾಂಕಿಗೆ ಹೋಗದೆ ಯಾವುದೇ ಸಮಯದಲ್ಲೂ ಕೂಡ ಹಣವನ್ನು ಹಿಂಪಡಲಿಕ್ಕಿರುವಂಥ ಅವಕಾಶ ಉಂಟು. ನಿಮಗೆಲ್ಲ ಗೊತ್ತಿರುವಂಥ, ನೀವೆಲ್ಲರೂ ATM ಬಳಸುವವರಾಗಿರ್ಬೋದು. ATM ಏನು ಮಾಡಬೇಕು, ATM ಕಾರ್ಡನ್ನು ಇನ್ಸರ್ಟ್ ಮಾಡ್ತೀರಿ, ಅಲ್ಲಿ ಪಿನ್ ನಂಬರ್ ಹೊಡಿತೀರಿ, ವಿಡ್ರಾವಲ್ ಕೇಳ್ತಾರೆ, ಇಷ್ಟು ಹಣ ಅಂತೆಲ್ಲ ಟೈಪ್ ಮಾಡಿ ಕೊಡ್ತೀರಿ. ಇದೆಲ್ಲ ಬ್ಯಾಂಕ್ಗಳಿಗೆ ಒದಗಿಸುವಂಥ ವ್ಯವಸ್ಥೆಗಳಾಗಿದೆ. ಆದ ಕಾರಣ ನಿಮಗೆ ಅದರ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಾದ ಅಗತ್ಯ ಇಲ್ಲ. ಇಂದು ಹೆಚ್ಚಿನ ಎಲ್ಲ ಬ್ಯಾಂಕ್ಗಳಲ್ಲಿ ಕೂಡ ಲಭ್ಯವಿರುವಂಥ ಒಂದು ATM ಫೆಸಿಲಿಟಿ ಆಗಿರುವಂಥದ್ದು. ಅದೇ ರೀತಿಯಲ್ಲಿ ATM ಮೂಲಕ ಹಣವನ್ನು ಠೇವಣಿ ಇರಿಸುವ ಹಾಗೂ ಹಿಂಪಡೆಯುವಂಥ ಸೌಲಭ್ಯಗಳು ಕೂಡ ಉಂಟು. ನೀವು ಹಣ ಹಾಕುವುದಿದ್ರೂ ಕೂಡ ATM ಕಾರ್ಡ್ ಹಾಕಿ ನಿಮಗೆ ಹಣವನ್ನು ಅದಕ್ಕೆ ನಿಮ್ಮ ಅಕೌಂಟಿಗೆ ಹಾಕ್ಬೋದು. ಅದೇ ರೀತಿ ATM ಬಳಸಿಕೊಂಡು ಹಣವನ್ನು ಹಿಂದೆ ತೆಗಿಲಿಕ್ಕಿರುವಂತಹ ಅವಕಾಶಗಳೆಲ್ಲಿ ಉಂಟು, ಈ ATMನಲ್ಲಿ ಇರುವಂತಹ ಒಂದು ಸೌಕರ್ಯವಾಗಿದೆ ನಿಮಗಿಲ್ಲಿ ಕಾಣುವಂಥದ್ದು. ಈ ರೀತಿಯಲ್ಲಿ ATM ಬಳಸುವಾಗ ಬ್ಯಾಂಕ್ಗಳು ಏನು ಮಾಡ್ತಾ ಉಂಟು ಹೇಳಿದರೆ, ನಿಮಗೆ ಡೆಬಿಟ್ ಕಾರ್ಡ್ ಅಂತೇಳಿ ಕೊಡ್ತಾ ಉಂಟು. ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಅಂತ ಹೇಳಿದರೆ ನಿಮಗೆ ಹಣವನ್ನು
ಹೆಚ್ಚಿಗೆ ಪಡೆಯಲಿಕ್ಕಿರುವಂತಹ ಅವಕಾಶಗಳಿರುವಂಥದ್ದು. ಎ ಟಿ ಎಮ್ ಕಾರ್ಡ್ ಯಾವೆಲ್ಲ ಮಾಹಿತಿಗಳು ಉಂಟು ನೋಡಿ. ಒಂದು ಎ ಟಿ ಎಮ್ ಕಾರ್ಡ್ ನಿಮ್ಮ ಕೈಯಲ್ಲಿದ್ದರೆ ಅದರಲ್ಲಿರುವಂತಹ ಮಾಹಿತಿಗಳು ಏನೆಲ್ಲ ಅಂತ ಹೇಳುವಂಥ ನೋಡಿ. ಒಂದು ಕಾರ್ಡಿನ ನಂಬರ್ ಇರ್ತದೆ, ನಂತರ ಅಲ್ಲಿ ನಿಮ್ಮ ಹೆಸರು ಇರ್ತದೆ, ಬ್ಯಾಂಕಿನ ಹೆಸರು ಇರ್ತದೆ, ಬ್ಯಾಂಕಿನ ಚಿಹ್ನೆ ಇರ್ತದೆ, ನಂತರ ಎಷ್ಟು ವರ್ಷದವರೆಗೆ ಇದರ ಕಾಲಾವಧಿಯ ಪೀರಿಯಡ್ ಇರ್ತದೆ, ಕೆಲವೊಮ್ಮೆ ಹೆಸರು ಟೈಪ್ ಆಗಿ ಬಂದಿರ್ತದೆ, ಪ್ರಿಂಟೆಡ್ ಹೆಸರು ಇರ್ತದೆ, ಹಿಂಬದಿಯಲ್ಲಿ ಒಂದು 4 ಅಂಕಿ ಬಿಳಿ ಪೇಪರ್ ಮೇಲೆ ಒಂದು 4 ಅಂಕಿ ಸಂಖ್ಯೆ ಇರ್ತದೆ. ಅದೇ ರೀತಿಯಲ್ಲಿ ಅದರ ಮರುಭಾಗದ ನಿಮ್ಮ ಸಿಗ್ನೇಚರ್ ಹಾಕಲಿಕ್ಕಿರುವಂತಹ ಒಂದು ವೈಟ್ ಸ್ಪೇಸ್ ಉಂಟು, ಬಿಳಿ ಭಾಗದ ಒಂದು ಏನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಈಗ ಹೊಸ ಎ ಟಿ ಎಮ್ನಲ್ಲಿ ಏನುಂಟು, ಚಿಪ್ ಸಂವಿಧಾನ ಬಂದಿದೆ, ಅಂದರೆ ಚಿಪ್ ಉಂಟು ಅದರಲ್ಲೊಂದು ನಿಮ್ಮ ಎ ಟಿ ಎಮ್ ಸಿಮ್ ಕಾರ್ಡ್ನ ರೀತಿಯಲ್ಲಿರುವಂಥ ಒಂದು ಚಿಪ್ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯತೆಗಳುಂಟು. ಇದೆಲ್ಲ ಒಂದು ಎ ಟಿ ಎಮ್ ಕಾರ್ಡ್ನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುವಂಥ ಒಂದು ವ್ಯವಸ್ಥೆಯಾಗಿದೆ. ಇನ್ನು ನಾವು ನೋಡಬೇಕಾದ್ದು ಪ್ಲಾಸ್ಟಿಕ್ ಮನಿ ನೋಡಿ. ಹಣವನ್ನು ವ್ಯವಹರಿಸದೆ ಅಗತ್ಯವಿದ್ದಾಗ ಕಾರ್ಡನ್ನು ಉಪಯೋಗಿಸಿ ಹಣದ ಅವಶ್ಯಕತೆಯನ್ನು ನೆರವೇರಿಸಬಹುದು. ಇಂತಹ ಕಾರ್ಡ್ಗಳನ್ನು ಪ್ಲಾಸ್ಟಿಕ್ ಮನಿ ಅಂತೇಳಿ ಕರೀತಾರೆ. ಅಂದರೆ ನಮ್ಮ ಈ ರೀತಿ ಇರುವಂಥ ಕಾರ್ಡ್ಗಳು, ಗೊತ್ತಾಯ್ತಲ್ವಾ? ಹಣವನ್ನು ಕೈವಶವಿರಿಸದೆ ನಾವು ಮಾಡುವಂಥದ್ದು, ಅಂದರೆ ಯಾವುದು, ಅಗತ್ಯವಿದ್ದಾಗ ಮಾತ್ರ ಕಾರ್ಡನ್ನು ಉಪಯೋಗಿಸಿಕೊಂಡು ಈ ರೀತಿಯ ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ಅದನ್ನು ನಾವು ಪ್ಲಾಸ್ಟಿಕ್ ಮನಿ ಅಂತ ಹೇಳ್ತೇವೆ. ಅಂದರೆ ಕ್ಯಾಶ್ಲೆಸ್ ಪ್ರೋಗ್ರಾಮ್ ಅದು. ಈಗ ಅಂದರೆ ಕ್ಯಾಶ್ಲೆಸ್ ಆಗಿರುವಂಥ ಕಾರ್ಯಕ್ರಮಗಳಾಗಿದ್ದು ಈಗೆಲ್ಲ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವನ್ನು ಸರ್ಕಾರ ಪ್ರೋತ್ಸಾಹಿಸ್ತಾ ಉಂಟು. ನಿಮಗೆ ಮೆಸೇಜ್ KCB ಅವ್ರದ್ದೆಲ್ಲ ಮೆಸೇಜ್ ಬರ್ತಾ ಉಂಟು, ನೀವು ಗೂಗಲ್ ಪೇಯಲ್ಲಿ ಕಟ್ಟಿ, ಗ್ಯಾಸ್ ಸಿಲಿಂಡ್ರಿಗೆ ನೀವು ಗೂಗಲ್ ಪೇಯಲ್ಲಿ ಹಣವನ್ನು ಕೊಡಿ ಅಥವಾ ಫೋನ್ಪೇಯಲ್ಲಿ ಕೊಡಿ, ಭೀಮ್ ಆ್ಯಪಲ್ಲಿ ಕೊಡಿ, ಯಾವುದಾದ್ರೂ ಇಂಟರ್ನೆಟ್ ಸೌಕರ್ಯದ ಮೂಲಕ ಕೊಡಿ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಈಗ ಸರ್ಕಾರ ಮಾಡ್ತಾ ಉಂಟು. ಅಂದರೆ ಸರ್ಕಾರಕ್ಕೆ ಸುಲಭವಾಗಿ ನಮ್ಮ ಲೆಕ್ಕಾಚಾರ ಸಿಗಲಿಕ್ಕಿರುವಂಥ ಒಂದು ಸಹಾಯಕವಾಗಿದೆ ಇಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನು ನಿಮಗೆಲ್ಲರ ಕೈಯಲ್ಲಿ ಎ ಟಿ ಎಮ್ ಇದೆ. ಎ ಟಿ ಎಮ್ ಕಾರ್ಡನ್ನು ಉಪಯೋಗಿಸುವಾಗ ಗಮನಿಸಬೇಕಾದಂತಹ ಅಂಶಗಳು, ಸುಮ್ಮನೆ ಎ ಟಿ ಎಮ್ ಕಾರ್ಡನ್ನು ಹಣ ಹಾಕೋದು, ನಿಮ್ಮ ಪಾಸ್ವರ್ಡ್, ಎ ಟಿ ಎಮ್ಗೆ ಒಂದು ಪಾಸ್ವರ್ಡ್ ಉಂಟು, ಆ ಪಾಸ್ವರ್ಡ್ ಎಲ್ಲರಿಗೂ ಹಂಚಿಕೊಳ್ಬಾರ್ದು. ಅದೇ ರೀತಿಯಲ್ಲಿ ನೀವು ಎ ಟಿ ಎಮ್ ಕೌಂಟ್ರಿನ ಒಳಗೆ ಹೋಗುವಾಗ ಗಮನಿಸಬೇಕಾದ ಅಂಶಗಳು ಏನು ಮಾಡಬೇಕು, ನೀವು ಈ ಕೌಂಟ್ರಿನಲ್ಲಿ ಬೇರೆ ಯಾರೂ ಇಲ್ಲ, ಅಲ್ಲಿ ಹೊರಗೆ ಬರೆದಿದ್ದಾರೆ ಒಂದು ಒಳಗೆ ಒಬ್ಬರಿಗೆ ಮಾತ್ರ ಪ್ರವೇಶ, ಅದರೊಳಗೆ ಕ್ಯಾಮರಾ ವ್ಯವಸ್ಥೆಗಳೆಲ್ಲ ಉಂಟು, ಹೊರಗೆ ವಾಚ್ಮ್ಯಾನ್ ಇರ್ತಾರೆ. ಆಗ ನೀವು ಹೋಗಿ ಜಾಗ್ರತೆಯಿಂದ ಹಣವನ್ನು ತೆಗಿಬೇಕು. ಕೆಲವೊಮ್ಮೆ ನೀವೇನು ಮಾಡ್ತೀರಿ, ಕಾರ್ಡ್ ಹಾಕಿ ಹಣವನ್ನೆಲ್ಲ ಟೈಪ್ ಮಾಡಿ ನೀವು ವೆಯ್ಟ್ ಮಾಡಿದೆ, ಹಣ ಬರಲಿಲ್ಲ ಅಂತ ಹೇಳ್ಕೊಂಡು ಬರುವಾಗ ಕೆಲವೊಮ್ಮೆ ನಿಮ್ಮ ಅಕೌಂಟಿಂದ ಹಣ ಹೋಗಿರ್ತದೆ, ಹಣ ಅಲ್ಲಿ ಬಂದಿರ್ತದೆ. ಮುಂದೆ ಹೋಗುವವನು ಕೆಲವೊಮ್ಮೆ ಹಣವನ್ನು ಪಡೆದು ಹೋಗಿರ್ತಾನೆ. ಆದ ಕಾರಣ ಹಣ ಮಿಷನ್ನ ಒಳಗೆ ಹೋಗಿ ನೀವು ಅಲ್ಲಿ ವ್ಯವಹರಿಸುವಾಗ ಜಾಗ್ರತೆ ಮಾಡಿಕೊಳ್ಬೇಕು. ಎ ಟಿ ಎಮ್ಮಿನ ಪಿನ್ ನಂಬರ್, ಪಾಸ್ವರ್ಡ್ ನಂಬರ್ ಯಾರಿಗೂ ಕೂಡ ಹೇಳಿಕೊಡಬಾರ್ದು. ಹಣವನ್ನು ಹಿಂಪಡೆದ ಮೇಲೆ ರಶೀದಿಯನ್ನು ಸ್ವೀಕರಿಸಿ ಖಾತೆಯಲ್ಲಿ ಉಳಿದಿರೋ ಹಣವನ್ನು ಖಾತರಿಪಡಿಸಬೇಕು. ನಿಮ್ಮ ಉದಾಹರಣೆ, ನಿಮ್ಮ ಅಕೌಂಟಲ್ಲಿ 5,000 ರೂಪಾಯಿ ಇದ್ದರೆ ನೀವು 2,000 ರೂಪಾಯಿ ತೆಗೆದ ನಂತರ ನಿಮಗೆ ಬ್ಯಾಲೆನ್ಸ್ ಚೆಕ್ ಮಾಡಲಿಕ್ಕಿರುವಂಥ ಅವಕಾಶ ಉಂಟು. ನಿಮಗೊಂದು ಸ್ಲಿಪ್ಪು ಬರ್ತದೆ, ಆ ಸ್ಲಿಪ್ಪಿನಲ್ಲಿ 3,000 ರೂಪಾಯಿ ಬ್ಯಾಲೆನ್ಸ್ ಇದೆಯೋ ಅಂತ ಹೇಳುವಂಥ ನೀವೇನು ಮಾಡಬೇಕು, ಖಾತರಿ ಮಾಡಿಕೊಳ್ಬೇಕು. ನಿಮ್ಮ ಅಕೌಂಟಲ್ಲಿ ಅಷ್ಟು ಹಣ ಬ್ಯಾಲೆನ್ಸ್ ಇರ್ತದೆ ಅಂತ ಹೇಳುವಂಥನ್ನು ನೀವು ಖಾತರಿ ಮಾಡಿಕೊಳ್ಬೇಕು. ಇನ್ನು ಬ್ಯಾಂಕಿನಿಂದ ನೀವು ಎ ಟಿ ಎಮ್ಮಿಂದ ತೆಗೆದ ಕೂಡ ನಿಮಗೆ ಒಂದು ಏನು ಬರ್ತಾ ಉಂಟು, ಸ್ಲಿಪ್ಪು ಬರ್ತಾ ಉಂಟು. ಆ ಸ್ಲಿಪ್ಪನ್ನು ನೀವೇನು ಮಾಡ್ತೀರಿ, ತೆಗೆಯುವುದಿಲ್ಲ. ಕೆಲವರು ಮುದ್ದೆ ಮಾಡಿ ಅಲ್ಲೇ ಬಿಸಾಡ್ತಾರೆ. ಆ ರೀತಿಯಲ್ಲಿ ಮಾಡದೆ ಅಜಾಗರೂಕತೆಯಿಂದ ನೀವು ಈ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರೆ ನಿಮ್ಮ ಹಣ ಏನಾಗಿರ್ತದೆ, ಕಳ್ಳತನವಾಗಿರ್ತದೆ. ಬೇರೆ ಯಾರಾದರೂ ಅದನ್ನು ಪಡೆದುಕೊಂಡು ಹೋಗ್ತಾರೆ. ಆದ ಕಾರಣ ನಿಮ್ಮ ರಸೀದಿಯನ್ನು ನಿಮ್ಮ ಕಿಸೆಯಲ್ಲಿ ನೀವು ಭದ್ರವಾಗಿ ತಂದು ಮನೆಯಲ್ಲಿ ನೀವು ಅದನ್ನೇನು ಮಾಡ್ಬೋದು, ಹರಿದು ಹಾಕೋದಿದ್ರೆ ಹರಿದು ಹಾಕ್ಬೋದು, ಬೇರೆ ಏನಾದರೂ ಮಾಡಿದ್ರೆ ಮಾಡಿಕೊಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಎ ಟಿ ಎಮ್ ಕೌಂಟ್ರಿನೊಳಗೆ ನೀವೇನು ಮಾಡಬಾರ್ದು, ಈ ರೀತಿಯಲ್ಲಿ ಪೇಪರ್ ತುಣುಕುಗಳನ್ನೆಲ್ಲ ಹಾಕಿ ಬರಬೇಡಿ. ಇನ್ನು ನಾವು ಏನು ಮಾಡಬೇಕು, ಹಣವನ್ನು ಉದಾಹರಣೆಗೆ ನೀವು ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರವಾಸ ಹೋಗ್ತೀರಿ ಅನಿಸಿಕೊಳ್ಳಿ. ನಿಮ್ಮ ಊರಿನಿಂದ ಕರ್ನಾಟಕಕ್ಕೋ ತಮಿಳುನಾಡಿಗೋ ಎಲ್ಲಿಗಾದರೂ ಹೋಗ್ತೀರಿ. ನಿಮಗೆ ಸುಮಾರು 10 ದಿನದ ಕಾಲ ನೀವು ಅಲ್ಲಿ ಇರ್ತೀರಿ. ಅಥವಾ ನೀವೊಂದು ವ್ಯಾಪಾರ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ನೀವು ಬೇರೆ ರಾಜ್ಯಗಳಿಗೋ ಬೇರೆ ದೂರ ಪ್ರದೇಶಕ್ಕೆ ಹೋಗ್ತೀರಿ. ನಿಮಗೆ ತುಂಬ ಹಣವನ್ನು ಪಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿನಲ್ಲಿ ನಿಮಗೆ ಕ್ಯಾಶಾಗಿ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಥವಾ 50,000 ರೂಪಾಯಿ ನಿಮಗೆ ಕ್ಯಾಶಲ್ಲಿ ಇಡುವಾಗ ನಿಮಗೊಂದು ಭಯ ಬರ್ತದೆ. ಈಗ ಹಣ ಕಂಡ್ರೆ ಏನು ಮಾಡ್ತಾರೆ, ಕಳ್ಳತನ ಮಾಡುವಂತಹ ಸಂದರ್ಭಗಳೆಲ್ಲ ಬರ್ತಾ ಉಂಟು. ಆಗ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ನಿಮ್ಮ ಅಕೌಂಟಲ್ಲಿ ಹಣವನ್ನು ಇಟ್ಟುಕೊಂಡು ನಿಮ್ಮ ಕೈಯಲ್ಲಿರುವಂತಹ ಎ ಟಿ ಎಮ್ ಕಾರ್ಡನ್ನು ಇಟ್ಟುಕೊಂಡು ನೀವೇನು ಮಾಡ್ಬೋದು, ನಿಮಗೆ ಪ್ರಯಾಣವನ್ನು ಕೈಗೊಳ್ಬೋದು. ಎಲ್ಲಿ ಎಷ್ಟು ಹಣ ಬೇಕೋ ಅಲ್ಲಿ ಹೋದ ಕೂಡ ಉದಾಹರಣೆಗೆ ನಿಮಗೊಂದು 10,000 ರೂಪಾಯಿ ಆದರೆ ನಿಮ್ಮ ಎ ಟಿ ಎಮ್ ಕಾರ್ಡನ್ನು ಕೊಟ್ಟರೆ ಅವರಲ್ಲಿ ಒಂದು ಸ್ವೀಪಿಂಗ್ ಮಿಷನ್ ಇರ್ತದೆ. ಆ ಸ್ವೀಪಿಂಗ್ ಮಿಷನ್ನಲ್ಲಿ ಏನು ಮಾಡ್ತಾರೆ, ಅವರು ಹಣವನ್ನು ತಗೊಳ್ತಾರೆ, ನಿಮಗೆ ಕೊಡ್ತಾರೆ. ಆದ ಕಾರಣ ನಿಮಗೆ ಹೆದರಿಕೆ ಇಲ್ಲ. ಎ ಟಿ ಎಮ್ ಕಾರ್ಡನ್ನು ಮಾತ್ರ ಕೈಯಲ್ಲಿ ಇಟ್ಟುಕೊಂಡ್ರೆ ಸಾಕು. ಯಾವುದೇ ಕಾರಣಕ್ಕೂ ಎ ಟಿ ಎಮ್ಮಿನ ಪಿನ್ ನಂಬರನ್ನು ಇನ್ನೊಬ್ಬರಿಗೆ ಹೇಳಿಕೊಡಲಿಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ಖಾತೆಯಲ್ಲೇ ಹಣ ಇಲ್ಲದಿದ್ದರೆ ನಿಮ್ಗೇನು ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಅಂತ ಹೇಳುವಂಥ ಒಂದು ಪ್ಲಾಸ್ಟಿಕ್ ಕಾರ್ಡ್ ಕೊಡ್ತಾರೆ. ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲ,
ಕೂಡ ಇದನ್ನು ಉಪಯೋಗಿಸಿಕೊಂಡು ವಸ್ತುಗಳನ್ನು ಸೇವೆಯನ್ನು ಪಡೀಲಿಕ್ಕೆ ಇರುವಂಥದ್ದು. ಬ್ಯಾಂಕ್ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಕ್ರೆಡಿಟ್ ಕಾರ್ಡ್ದಲ್ಲಿ ಕೊಡ್ತಾ ಉಂಟು. ನಿಮಗೆ ವಸ್ತುವನ್ನು ಖರೀದಿಸ್ಬೋದು, ನೆಕ್ಸ್ಟ್ ನೀವು ಅದಕ್ಕೆ ಹಣವನ್ನು ತುಂಬಿದರೆ ಆಯಿತು. ಇಂತಿಷ್ಟು ಸಮಯದೊಳಗೆ ನೀವು ಆ ಅಕೌಂಟಿಗೆ ಹಣ ತುಂಬಿಸಬೇಕು ಹೇಳುವಂಥ ಅದಕ್ಕೆ ಸಣ್ಣ ಮೊತ್ತದ ಸರ್ವಿಸ್ ಚಾರ್ಜನ್ನು ಲೀಡ್ ಮಾಡ್ತಾ ಉಂಟು. ಆ ರೀತಿಯಲ್ಲಿ ಬ್ಯಾಂಕ್ ನಿಮಗೆ ಕ್ರೆಡಿಟ್ ಕಾರ್ಡ್ ಅಂತೇಳಿ ಕೊಡ್ತದೆ. ಈ ಕಾರ್ಡನ್ನು ಕೂಡ ನಿಮಗೆ ಪಡ್ಕೊಂಡು ನಿಮಗೇನು ಮಾಡ್ಬೋದು, ಇದನ್ನು ಖರೀದಿ ಮಾಡಿಕೊಳ್ಬೋದು. ಅದೇ ರೀತಿಯಲ್ಲಿ ಠೇವಣಿದಾರರ ಜೀವ ವಿಮಾ ಕಂತು, ಅವರಿಗೆಲ್ಲರಿಗೂ ಏನು ಉಂಟು ಹೇಳಿದರೆ ಜೀವ ವಿಮಾ ಕಂತು LIC ಇನ್ಶೂರೆನ್ಸ್ ಉಂಟು. ಟೆಲಿಫೋನ್ ಬಿಲ್ಲು, ವಿದ್ಯುತ್ ಬಿಲ್ಲು ಮೊದಲಾದವುಗಳನ್ನು ಪಾವತಿಸಲಿಕ್ಕೆ, ಮೊಬೈಲ್ ರೀಚಾರ್ಜ್ ಮಾಡಲಿಕ್ಕೆ, ಪ್ರಯಾಣ ಟಿಕೆಟನ್ನು ಇದು ಮಾಡಲಿಕ್ಕೆ, ಅಂದರೆ ಏನು ಮಾಡ್ಬೋದು, ಹಣ ಈ ರೀತಿಯಲ್ಲಿ ಇರುವಂಥವರು ಠೇವಣಿದಾರರ ಜೀವ ವಿಮಾ ಕಂತು, ಟೆಲಿಫೋನ್ ಬಿಲ್, ವಿದ್ಯುತ್ ಬಿಲ್ ಮೊದಲಾದವುಗಳನ್ನು ಕಟ್ಟಲಿಕ್ಕೆ ಬೇಕಾಗಿ ನಮಗೇನು ಮಾಡ್ಬೋದು, ಈ ರೀತಿಯಲ್ಲೇ ಈ ಕಾರ್ಡ್ಗಳನ್ನು ಬಳಸ್ಬೋದು. ಮೊಬೈಲ್ ರೀಚಾರ್ಜ್ ಮಾಡಲಿಕ್ಕಿರುವಂಥ ವ್ಯವಸ್ಥೆಗಳು, ಆ ರೀತಿಯಲ್ಲಿ ಪ್ರಯಾಣದ ಟಿಕೆಟ್, ಬಸ್ ಟಿಕೆಟ್ ಪಡೀಲಿಕ್ಕೆ, ಟ್ರೈನ್ ಟಿಕೆಟ್ ಪಡೀಲಿಕ್ಕೆ, ವಿಮಾನ ಟಿಕೆಟ್ ಪಡೀಲಿಕ್ಕೆ ಈ ATM ಕಾರ್ಡನ್ನು ಬಳಸಿಕೊಳ್ಬೋದು. ಹಿಂದಿನ ಕಾಲದಲ್ಲಿ ಏನಾಗಿತ್ತು ಹೇಳಿದರೆ ಖಜಾನೆಗಳ ಮೂಲಕ ಮಾತ್ರ ನಡೆಸಲಾಗುತ್ತಿದ್ದಂತಹ ಸರ್ಕಾರದ ಕೆಲವು ಹಣ ವಿನಿಮಯ ವ್ಯವಹಾರಗಳನ್ನು ಈಗ ಬ್ಯಾಂಕ್ನ ಮೂಲಕ ಕೂಡ ನಡೆಸಲಾಗ್ತಾ ಉಂಟು. ಉದಾಹರಣೆಗೆ ನಿಮ್ಮಲ್ಲಿ ಹೇಳ್ತಾರೆ ಏನು ಮಾಡಬೇಕು, ನೀವು ಟ್ರೆಷರಿಗೆ ಹೋಗಿ ಹಣವನ್ನು ಕಟ್ಟಿ ಆ ರಸೀದಿಯನ್ನು ತಂದು ಕೊಡಬೇಕು, ಚಲ ಅಂತ ಹೇಳ್ತಾರೆ. ಆ ಟ್ರೆಷರಿಗೆ ಹೋಗಿ ಕಟ್ಟಿದರೆ ಮಾತ್ರ ನಿಮಗೇನು ಸಿಗುವಂಥದ್ದು. ಉದಾಹರಣೆಗೆ ಯಾವುದು, ನೀವೊಂದು ಪೊಲೀಸ್ ಸ್ಟೇಷನಿಗೆ ಹೋಗಿ ನೀವೊಂದು ಸ್ಪರ್ಧೆ ನಡೆಸ್ತೀರಿ ಗ್ರೌಂಡ್ನಲ್ಲಿ. ಉದಾಹರಣೆ ನಮ್ಮ ಶಾಲೆಯ ಗ್ರೌಂಡಲ್ಲಿ ನೀವು ಸ್ಪರ್ಧೆ ನಡೆಸಿದರೆ ಆ ಸ್ಪರ್ಧೆ ನಡೆಸುವುದಕ್ಕೆ ನೀವು ಅನುಮತಿಯನ್ನು ಪಡೆದುಕೊಂಡು ಅಲ್ಲಿ ಒಂದು ಏನು ಕೊಟ್ಟಿದ್ದಾರೆ, ಒಂದು ಚಲಾ ನಂಬರ್ ಕೊಟ್ಟಿದ್ದಾರೆ. ಆ ನಂಬರಿಗೆ ಇಂತಿಷ್ಟು ರೂಪಾಯಿ ಅಂತೇಳಿ ನಿಶ್ಚಯಿಸಿದ್ದಾರೆ. ಅಷ್ಟು ಹಣವನ್ನು ನೀವು ಟ್ರೆಷರಿಗೆ ಹೋಗಿ, ಖಜಾನೆಗೆ ಹೋಗಿ ಹಣವನ್ನು ಕಟ್ಟಿ ಆ ರಸೀದಿಯನ್ನು ತಂದು ನೀವು ಅಲ್ಲಿ ಕೊಟ್ಟರೆ ನಿಮಗೇನಾಯಿತು, ನಿಮಗೆ ಆ 2 ದಿವಸಕ್ಕಿರುವಂಥ ಅನುಮತಿಯನ್ನು, ಗ್ರೌಂಡ್ನಲ್ಲಿ ಆಟ ಆಡಲಿಕ್ಕಿರುವಂಥ ಅನುಮತಿಯನ್ನು ಕೊಡ್ತಾರೆ. ಮೊದಲು ಅದು ಟ್ರೆಷರಿಯಲ್ಲಿ ಮಾತ್ರ ನಡೀತಾ ಇತ್ತು. ಈಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕಿಗೆ ಹೋದರೆ ಅಲ್ಲಿಯೂ ನಡೀತದೆ. ಬ್ಯಾಂಕಿನ ಮೂಲಕ ಕೂಡ ಈ ರೀತಿಯಲ್ಲಿ ಹಣವನ್ನು ಕಟ್ಟಲಿಕ್ಕಿರುವಂಥ ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಿಮಗೆ ಪೆನ್ಷನ್ ಬರ್ತಾ ಉಂಟು. ಸರ್ಕಾರ ಹುದ್ದೆ ಇದ್ದವರಿದ್ದರೆ ಅವರು ನಿವೃತ್ತಿ ಹೊಂದಿದ ನಂತರ ಅವರಿಗೆ ಪೆನ್ಷನ್ ಬರ್ತಾ ಉಂಟು. ಆ ಪೆನ್ಷನನ್ನು ಅವರು ಎಲ್ಲಿಂದ ಪಡಿಬೋದು, ಈ ನಮ್ಮ ಯಾವುದರ ಮೂಲಕ, ಟ್ರೆಷರಿ ಖಜಾನೆಯ ಮೂಲಕ ಮಾತ್ರ ಪಡಲಿಕ್ಕೆ ಸಾಧ್ಯ ಇತ್ತು. ಈಗ ಅದಕ್ಕಿರುವಂತಹ ಉಪವ್ಯವಸ್ಥೆಗಳುಂಟು. ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ನಿಮಗೆ ಬ್ಯಾಂಕಿನ ಮೂಲಕ ಕೂಡ ನಿಮ್ಮ ಪೆನ್ಷನ್ ಪಡೀಲಿಕ್ಕೆ ಇರುವಂಥದ್ದು ನೀವು ಮೊದಲೇ ಬರೆದು ಕೊಡಬೇಕು. ಬರೆದು ಕೊಟ್ಟರೆ ನಿಮ್ಗೆ ಏನು ಮಾಡ್ತಾರೆ, ಬ್ಯಾಂಕ್ ನಿಮಗೆ ಈ ಹಣವನ್ನು ಯಾವುದರ ಮೂಲಕ, ನಮ್ಮ ಈ ಸೌಕರ್ಯಗಳನ್ನು, ನಿಮ್ಮ ಪೆನ್ಷನ್ ಪಡೀಲಿಕ್ಕಿರುವಂತಹ ವ್ಯವಸ್ಥೆಗಳು ಉಂಟು. ನಿಮಗೆ ಗೊತ್ತಿರ್ಬೋದು, ಕೆಲವರಿಗೆಲ್ಲ ವೃದ್ಧಾಪ್ಯ ಪೆನ್ಷನ್ ಎಲ್ಲ ಪೋಸ್ಟ್ ಆಫೀಸಿನ ಮೂಲಕ ಬರ್ತಾ ಉಂಟು, ಬ್ಯಾಂಕಿನ ಮೂಲಕ ಬರ್ತಾ ಉಂಟು. ಈಗೆಲ್ಲ ಬ್ಯಾಂಕಿನ ಮೂಲಕ ಬರುವಂತಹ ವ್ಯವಸ್ಥೆಗಳಾಗಿದೆ, ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು. ಈ ರೀತಿಯಲ್ಲಿ ಪೆನ್ಷನನ್ನು ಪೋಸ್ಟ್ ಆಫೀಸಿನ ಮೂಲಕವೋ ಬ್ಯಾಂಕಿನ ಮೂಲಕವೋ ನೀವು ಪಡೆಯುವ ಸಂದರ್ಭಗಳಲ್ಲಿ ಬ್ಯಾಂಕ್ ಏನು ಮಾಡ್ತಾ ಉಂಟು, ಸಣ್ಣ ಮೊತ್ತದ ಕಮಿಷನನ್ನು ಪಡ್ಕೊಳ್ತಾ ಉಂಟು. ಸಣ್ಣ ಮೊತ್ತದ ಕಮಿಷನನ್ನು ಬ್ಯಾಂಕ್ ಪಡೆಯುವಂತಹ ಒಂದು ಸಂದರ್ಭ ಕೂಡ ಇಲ್ಲಿ ಕಾಣ್ತದೆ, ಇಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ನೀವು ಯಾರಾದರೂ ಬ್ಯಾಂಕಿನಿಂದ ಈ ರೀತಿಯ ಸವಲತ್ತನ್ನು ಪಡ್ಕೊಂಡಿದ್ದರೆ ನೀವೊಮ್ಮೆ ಅದನ್ನೊಮ್ಮೆ ನೆನಪಿಸಿ ನೋಡಿ. ಅಂದರೆ ನಿಮ್ಮ ಮನೆಯಲ್ಲಿ ಕೇಳಿ ನೋಡಿ, ಬ್ಯಾಂಕಿಗೆ ಹೋದ ಸಂದರ್ಭದಲ್ಲಿ ಆದಂತಹ ವ್ಯತ್ಯಾಸಗಳೇನು, ಬ್ಯಾಂಕಲ್ಲಿ ಏನೆಲ್ಲ ಅನುಭವ ಆಗಿದೆ ಅಂತ ಹೇಳುವಂಥ ನೀವು ಮನೆಯಲ್ಲಿ ಕೇಳಿ ನೋಡಿ. ಪರಸ್ಪರ ನೀವು ಆಚೆ ಈಚೆ ಹಿರಿಯರಲ್ಲಿ ಕೇಳಿ ಚರ್ಚಿಸಿಕೊಳ್ಳಿ. ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ವಲಯದಲ್ಲಿ ನೂತನ ಒಲವುಗಳ ಕುರಿತು ತಿಳಿಯುವ. ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಸೇವೆಗಳನ್ನು ಒದಗಿಸುವಂತಹ ಬ್ಯಾಂಕ್ಗಳ ಕೆಲವು ವಿಶೇಷತೆಗಳಾಗಿದೆ ನಾವಿನ್ನು ಚರ್ಚಿಸಲಿಕ್ಕಿರುವಂಥದ್ದು. ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್, ಬ್ಯಾಂಕಿಂಗ್ ಅಂತೇಳಿ ಕರೀತಾರೆ. ಬ್ಯಾಂಕ್ಗಳು ಕಂಪ್ಯೂಟ್ರೀಕರಣ ಮತ್ತು ATMನ ಸೌಕರ್ಯಗಳಿಂದಾಗಿ ಬ್ಯಾಂಕಿಂಗ್ ಸೇವೆಗಳು ಯಾವುದೇ ಬ್ಯಾಂಕ್ಗಳ ಮೂಲಕವೂ ಸುಲಭವಾಗಿ ನಮಗೆ ವ್ಯವಹರಿಸಲಿಕ್ಕೆ ಸಾಧ್ಯವಾಗುವಂತಹ ವ್ಯವಸ್ಥೆಯಾಗಿದೆ ನಮಗೆ ಇವತ್ತು ಕಾಣಲಿಕ್ಕೆ ಸಿಗುವಂಥದ್ದು. ಅಂದರೆ ಇಲೆಕ್ಟ್ರಾನಿಕ್ ಬ್ಯಾಂಕಿಂಗ್, ಕೋರ್ ಬ್ಯಾಂಕಿಂಗ್ ಹೇಳುವಂಥ ಸಿಸ್ಟಮ್, ಅಂದರೆ ನೆಟ್ ಬ್ಯಾಂಕಿಂಗ್, ಟೆಲಿ ಬ್ಯಾಂಕಿಂಗ್ ಮೂಲಕ ಎಲ್ಲ ವ್ಯವಹಾರಗಳನ್ನು, ಎಲ್ಲ ರೀತಿಯ ವ್ಯವಹಾರಗಳನ್ನು ನಮಗೆ ಇವತ್ತು ನಡೆಸಲಿಕ್ಕೆ ತಂತ್ರಜ್ಞಾನದ ಮೂಲಕ ಸಾಧ್ಯವಾಗಿದೆ. ಅಂದರೆ ಎಲ್ಲವೂ ಪರಸ್ಪರ ಏನಾಗಿದೆ, ಪರಸ್ಪರ ಲಿಂಕ್ ಆಗಿದೆ, ಪರಸ್ಪರ ಎಲ್ಲವೂ ಒಂದಕ್ಕೊಂದು ಜೋಡಿಸಿಕೊಂಡಿದೆ. ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ತಿಳ್ಕೊಂಡು ಇರುವಂಥ ವ್ಯವಸ್ಥೆಗಳಾಗಿದೆ ನಮಗೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು.
ಅದೇ ರೀತಿಯಲ್ಲಿ 24 ಗಂಟೆಯೂ ಕೂಡ ನಮಗೆ ಬ್ಯಾಂಕಿನ ಸೌಲಭ್ಯ ಸಿಗ್ಬೋದು. ಎಲ್ಲ ಸಮಯದಲ್ಲೂ ಬ್ಯಾಂಕಿಂಗ್ ನಮ್ಮ ಮೊಬೈಲ್ ಇದ್ದರೆ ನಿಮಗೆ ರಾತ್ರಿ ಹೊತ್ತಿನಲ್ಲಿ ಕೂಡ ನಿಮ್ಗೆ ಏನು ಮಾಡ್ಬೋದು, ವ್ಯವಹಾರವನ್ನು ಮಾಡ್ಬೋದು. ಎಲ್ಲ ಕಡೆಗಳಲ್ಲೂ ಕೂಡ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಇಲೆಕ್ಟ್ರಾನಿಕ್ ಬ್ಯಾಂಕಿಂಗಿನ ಇದರೆಲ್ಲ ಭಾಗವಾಗಿದೆ. ಬ್ಯಾಂಕಿಂಗ್ ಉಪಕರಣಗಳಾಗಲಿ ಅಥವಾ ಉದ್ಯೋಗಿಗಳ ಸಹಾಯವಾಗಲಿ ಇದಕ್ಕೆ ಅಗತ್ಯ ಇಲ್ಲ. ನಿಮಗೆ ಗೊತ್ತಿದ್ರೆ ಸಾಕು ಏನು ಮಾಡಬೇಕು ಅಂತ ಹೇಳುವಂಥ ಸ್ವಲ್ಪ ಕಲಿತುಕೊಂಡ್ರೆ ನಿಮಗೆ ಸುಲಭವಾಗಿ ನಿಮಗೆಲ್ಲವನ್ನು ನಿಮಗೆ ನಿರ್ವಹಿಸ್ಬೋದು. ಬ್ಯಾಂಕಿಗೆ ಹೋಗಿಯೇ ಹಣವನ್ನು ಕಟ್ಟಬೇಕಾಗಿಲ್ಲ. ನಿಮ್ಮ ಮೊಬೈಲ್ ಬ್ಯಾಂಕ್, ನಿಮ್ಮ ಅಕೌಂಟಲ್ಲಿ ಹಣ ಇದ್ದರೆ ನಿಮಗೆ ಅದನ್ನು ವ್ಯವಹರಿಸಲಿರುವಂತಹ ವ್ಯವಸ್ಥೆಗಳಾಗಿದೆ ಇಲ್ಲಿ ಇರುವಂಥದ್ದು. ಇಲ್ಲಿ ಇದರಿಂದ ಇರುವಂತಹ ಪ್ರಯೋಜನ ಏನಂತ ಹೇಳುವಂಥದ್ದು ನೋಡಿ, ಮನೆಯಿಂದಲೇ ಪ್ರಪಂಚದ ಯಾವುದೇ ಭಾಗಕ್ಕೆ ಏನು ಮಾಡ್ಬೋದು, ಹಣವನ್ನು ಕಳಿಸ್ಬೋದು, ಬಿಲ್ಲನ್ನು ಪಾವತಿ ಮಾಡಲಿಕ್ಕಿರುವಂತಹ ಅವಕಾಶಗಳಾಗಿದೆ. ಕಡಿಮೆ ಸಮಯ, ಕೆಲವೇ ನಿಮಿಷಗಳು, ಸೆಕೆಂಡ್ನ ಮೂಲಕ ನಿಮ್ಮ ವ್ಯವಹಾರಗಳನ್ನು ನಿಮಗೆ ಕೊನೆಗೊಳಿಸ್ಬೋದು. ಇದಕ್ಕಿರುವಂತಹ ಸೇವಾ ಶುಲ್ಕ ಕೂಡ ಕಡಿಮೆಯಾಗಿದೆ. ಆ ರೀತಿಯ ವ್ಯವಸ್ಥೆಗಳನ್ನು ನಮಗೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಇನ್ನು ಇಲೆಕ್ಟ್ರಾನಿಕ್ ಬ್ಯಾಂಕಿಂಗಿನ ಮೂಲಕ ಸಿಗುವಂತಹ ಇತರ ಸೌಲಭ್ಯಗಳು, ಕೋರ್ ಬ್ಯಾಂಕಿಂಗ್ ಸಿಸ್ಟಮ್, ಕೋರ್ ಸೆಂಟ್ರಲೈಸ್ಡ್ ಆನ್ಲೈನ್ ರಿಯಲ್ ಟೈಮ್ ಎಕ್ಸ್ಚೇಂಜ್ ಬ್ಯಾಂಕಿಂಗ್ ಅಂತೇಳಿ ಕರೀತಾರೆ. ಸೆಂಟ್ರಲೈಸ್ಡ್ ಆನ್ಲೈನ್ ರಿಯಲ್ ಟೈಮ್ ಎಕ್ಸ್ಚೇಂಜ್ ಬ್ಯಾಂಕಿಂಗ್, ಕೋರ್ CORE ತಿಳಿದು ನಾನು ಜಸ್ಟ್ ಒಮ್ಮೆ ಹೇಳಿದ್ದೆ. ಅದರ ಬಗ್ಗೆ ಹೆಚ್ಚಿನ ವಿವರಣೆ ನೋಡಿ. ಎಲ್ಲ ಬ್ಯಾಂಕುಗಳ ಶಾಖೆಯನ್ನು ಒಂದು ಸೆಂಟ್ರಲ್ ಸರ್ವರ್ನ ಅಧೀನಕ್ಕೆ ತಂದು ಬ್ಯಾಂಕಿಂಗ್ ಸೇವೆಗಳನ್ನು ಒಂದು ಬ್ಯಾಂಕಿನಿಂದ ಮತ್ತೊಂದು ಬ್ಯಾಂಕಿಗೆ ಸಾಧ್ಯವಾಗುವ ರೀತಿಯಲ್ಲಿ ಕ್ರಮೀಕರಿಸುವ ಒಂದು ಸೌಕರ್ಯವು ಕೋರ್ ಬ್ಯಾಂಕಿಂಗ್ ಆಗಿದೆ. ಈ ಮೂಲಕ ATM, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಟೆಲಿಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಇವುಗಳೆಲ್ಲವೂ ಒಂದೇ ಸೂರಿನಡಿಗೆ ಬರುವಂಥ ವ್ಯವಸ್ಥೆ, ಎಲ್ಲ ಒಂದೇ ಕಡೆಗೆ ತಂದಿರುವಂತಹ ಒಂದು ವ್ಯವಸ್ಥೆಗಳು ತಂದು ಎಲ್ಲ ಇದರ ವ್ಯವಹಾರಗಳನ್ನೆಲ್ಲ ತುಂಬ ಸರಳವಾಗಿ ಮಾಡಿದ್ದಾರೆ. ಈ ಸೌಕರ್ಯವನ್ನು ಉಪಯೋಗಿಸಿ ಒಂದು ಸ್ಥಳದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ತನ್ನ ಬ್ಯಾಂಕ್ ಅಕೌಂಟಿನಿಂದ ಮತ್ತೊಂದು ಸ್ಥಳ ಇರುವಂತಹ ತನ್ನ ಗೆಳೆಯನ ಬ್ಯಾಂಕಿಗೆ ಹಣವನ್ನು ಕಳಿಸಲಿಕ್ಕಿರುವಂಥ ಒಂದು ಸುಲಭ ವ್ಯವಸ್ಥೆಯಾಗಿದೆ. ನೀವು ಬ್ಯಾಂಕಲ್ಲಿ ಹೋಗಿ ಕೇಳಿದರೆ ಗೊತ್ತಾಗ್ತದೆ ನಿಮಗೆ. ನೆಫ್ಟ್ ಟ್ರಾನ್ಸ್ಫರ್, ಹಣವನ್ನು ಕಳಿಸಲಿಕ್ಕಿರುವಂಥದ್ದು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಇದ್ರ ಬಗ್ಗೆ ಕೇಳಿದರೆ ಬ್ಯಾಂಕಲ್ಲಿ ನಿಮಗೆ ಅದರ ಬಗ್ಗೆ ಹೇಳಿಕೊಡ್ತಾರೆ. ಇನ್ನು ನಾವು ತಿಳ್ಕೊಳ್ಬೇಕಾದ್ದು ಸಹಕಾರಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಸ್. ಕೋಆಪರೇಟಿವ್ ಬ್ಯಾಂಕ್ಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ನಿಮ್ಮ ಊರಿನಲ್ಲೇ ಕಾರ್ಯನಿರ್ವಹಿಸುವಂಥ ಸಣ್ಣ ಸಣ್ಣ ಬ್ಯಾಂಕ್ಗಳಾಗಿದೆ. ನಿಮಗೆಲ್ಲರಿಗೂ ಮನೆಯಲ್ಲೆಲ್ಲ ಹೆಚ್ಚಿನವರೆಲ್ಲ ವ್ಯವಹರಿಸುವಂಥ ಬ್ಯಾಂಕ್ಗಳಾಗಿರ್ಬೋದು. ಹಳ್ಳಿಗಳಲ್ಲಿ ಹೆಚ್ಚಾಗಿ ಸಣ್ಣ ಸಣ್ಣ ಬ್ಯಾಂಕ್ಗಳೆಲ್ಲ ಕಾರ್ಯನಿರ್ವಹಿಸ್ತಾ ಉಂಟು. ಜಿಲ್ಲಾ ಸಹಕಾರಿ ಬ್ಯಾಂಕ್, ಅದೇ ರೀತಿಯಲ್ಲಿ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುವಂಥ ಬ್ಯಾಂಕ್ಗಳು, ಇದೆಲ್ಲ ನಮ್ಮೂರಿನಲ್ಲಿ ಕಾಣುವಂತಹ ಬ್ಯಾಂಕ್ಗಳಾಗಿದೆ. ಸರ್ಕಾರ, ಸ್ವಸಹಾಯ, ಪರಸ್ಪರ ಸಹಾಯ ಎಂಬಿವುಗಳು ಸಹಕಾರಿ ಬ್ಯಾಂಕ್ಗಳ ಕಾರ್ಯನಿರ್ವಹಣಾ ತತ್ವಗಳಾಗಿದೆ. ಅಂದರೆ ಪರಸ್ಪರ ಸಹಕರಿಸುವಂಥದ್ದು, ಪರಸ್ಪರ ಸ್ವಸಹಾಯ ಮಾಡುವಂಥದ್ದು. ಆ ರೀತಿಯಲ್ಲಿ ಸರ್ಕಾರ ಜಾರಿಗೊಳಿಸಿದಂತಹ ಒಂದು ವ್ಯವಸ್ಥೆಯಾಗಿದೆ ಸಹಕಾರಿ ಬ್ಯಾಂಕ್ಗಳು. ಜನಸಾಮಾನ್ಯರಿಗೆ, ವಿಶೇಷವಾಗಿ ಗ್ರಾಮೀಣ ಜನರಿಗೆ ಆರ್ಥಿಕ ಸಹಾಯ ನೀಡುವುದೇ ಸಹಕಾರಿ ಬ್ಯಾಂಕಿನ ಉದ್ದೇಶ. ಏನು ಮಾಡುವಂಥದ್ದು, ಆರ್ಥಿಕ ಸಹಾಯ ನೀಡುವಂತಹ ಒಂದು ವ್ಯವಸ್ಥೆಯಾಗಿದೆ ಸಹಕಾರಿ ಬ್ಯಾಂಕಿನ. ಅಂದರೆ ಸಾಮಾನ್ಯ ಜನರಿಗೆ ಸಹಾಯವನ್ನು ಒದಗಿಸಿಕೊಡುವಂಥದ್ದು. ಪ್ರಧಾನವಾಗಿ ಕೃಷಿಕರು, ಕರಕುಶಲಗಾರರು, ಕೈಗಾರಿಕೋದ್ಯಮಿಗಳು ಸಹಕಾರಿ ಬ್ಯಾಂಕಿನಿಂದ ಪ್ರಯೋಜನ ಪಡೆಯುತ್ತಾರೆ. ಸಣ್ಣ ಪುಟ್ಟ ಕೃಷಿಕರು ಸಣ್ಣ ಮೊತ್ತದ ಸಾಲವನ್ನು ಪಡೆಯಲಿಕ್ಕೆ 25,000, 50,000 ಮೊದಲ 1 ಲಕ್ಷ ರೂಪಾಯಿ ಸಣ್ಣ ಸಣ್ಣ ಅಮೌಂಟ್ ಸಾಲ ಪಡೆಯಲಿಕ್ಕೆ ಬೇಕಿದ್ದರೆ ಇಂತಹ ಬ್ಯಾಂಕ್ಗಳನ್ನು ಹೋಗಿ ಅವರ ನೆರವನ್ನು ಪಡ್ಕೊಳ್ತಾರೆ. ಅಲ್ಲಿಂದ ಅವರು ಸಾಲವನ್ನು ಕೊಡ್ತಾರೆ. ಆ ಸಾಲವನ್ನು ಮರುಪಾವತಿ ಮಾಡ್ತಾರೆ. ಆದರೆ ಸಣ್ಣ ಸಣ್ಣ ವ್ಯಾಪಾರಿಗಳು ಇದ್ದಾರೆ, ದೊಡ್ಡ ವ್ಯಾಪಾರಿಗಳು ಕೂಡ ಇರ್ತಾರೆ. ಇಂತಿಷ್ಟು ಮೊತ್ತದ ಹಣವನ್ನೇ ಕೊಡಲಿಕ್ಕಿರುವಂಥ ಅನುಮತಿಯಾಗಿದೆ ಇಲ್ಲಿ ಸಿಗುವಂಥದ್ದು, ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಕೆಳಗೆ ನೀಡಿರುವಂತಹ ನೋಡಿ, ಒಂದು ಜನರಿಗೆ ಸಾಲ ನೀಡುವಂಥದ್ದು, ಖಾಸಗಿ ಹಣಕಾಸು ವ್ಯವಹಾರ ನಡೆಸುವ ವ್ಯಕ್ತಿಗಳಿಂದ ಗ್ರಾಮೀಣ ಜನರನ್ನು ರಕ್ಷಿಸುವಂಥದ್ದು. ಯಾಕಾಗಿ ಸಹಕಾರಿ ಬ್ಯಾಂಕ್ಗಳನ್ನು ಮಾಡಿದ್ದಾರೆ ಅಂತ ಕೇಳಿದರೆ, ನೀವು ವ್ಯಕ್ತಿಗಳ ಕೈಯಿಂದ ಏನು ಹೇಳ್ಬೋದು, ಚಕ್ರ ಬಡ್ಡಿ, ನಿಮ್ಮ ಊರಲ್ಲೆಲ್ಲ ಹೇಳ್ಬೋದು ಬ್ಲೇಡ್ ಅಲ್ವಾ, 10,000 ರೂಪಾಯಿಗೆ ನೀವು ತಿಂಗಳಿಗೆ ಖಾಸಗಿ ವ್ಯಕ್ತಿಯಿಂದ ತೆಗೆದರೆ ನೀವು ಹೆಚ್ಚಿನ ಮೊತ್ತದ ಹಣವನ್ನು ಏನು ಕೊಡಬೇಕು, ಬಡ್ಡಿಯಾಗಿ ಕೊಡಬೇಕಾಗಿ ಬರ್ತದೆ. ಅದರ ಬದಲು ಇಂತಹ ಬ್ಯಾಂಕನ್ನು ಸಂಪರ್ಕಿಸಿದರೆ ನಿಮಗೆ ಬಡ್ಡಿಯ ಮೊತ್ತ ಕಡಿಮೆ, ನಿಮಗೆ ವಿಶ್ವಾಸತೆಯನ್ನು ಇರ್ಬೋದು, ನೀವು ಪರಸ್ಪರ ವಿಶ್ವಾಸದ ಮೂಲಕವಾಗಿರ್ತದೆ ವ್ಯವಹಾರ ನಡೆಸುವಂಥದ್ದು. ಅಲ್ಲದೆ
ನಿಮ್ಮ ಈ ವ್ಯಕ್ತಿಗಳ ಕೈಯಿಂದ ಹಣವನ್ನು ಯಾರು ಖಾಸಗಿ ವ್ಯವಹಾರ ನಡೆಸುವವರು, ತುಂಬ ಹಣ ಇರುವವನಿರ್ಬೋದು, ಬಡ್ಡಿಗೆ ಹಣ ಕೊಡುವವರು, ಆ ವ್ಯಕ್ತಿಗಳ ಕೈಯಿಂದ ಹಣ ತೆಗೆಯದೆ ಇಂತಹ ಸಹಕಾರಿ ಬ್ಯಾಂಕ್ಗಳನ್ನು ನೀವು ಸಮೀಪಿಸುವಾಗ ನಿಮಗೆ ಅಲ್ಲಿ ಬೇಕಾದಂತಹ ಸೌಲಭ್ಯಗಳು ಸಿಗಲಿಕ್ಕಿರುವಂತಹ ಸೌಕರ್ಯವನ್ನು ಒದಗಿಸಿ ಕೊಡ್ತಾರೆ. ಸಹಕಾರಿ ಬ್ಯಾಂಕ್ಗಳಿಗೆ ಇನ್ನಿರುವಂಥ ಉದ್ದೇಶ ಜನರಿಗೆ ಸಾಧ್ಯದಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂಥದ್ದು, ಜನರಲ್ಲಿ ಉಳಿತಾಯ ಮನೋಭಾವ ಬೆಳೆಸುವಂಥದ್ದು. ನಿಮ್ಮ ಶಾಲೆಯಲ್ಲಿ ಕೆಲವೊಮ್ಮೆ ಬ್ಯಾಂಕಿನ ಪ್ರತಿನಿಧಿಗಳು ಬಂದುಕೊಂಡು ನಿಮ್ಮ ಕೈಯಲ್ಲಿರುವಂಥ 10 ರೂಪಾಯಿ 50 ರೂಪಾಯಿನಲ್ಲಿ ನಿಮ್ಮ ಪಾಸ್ಬುಕ್ನಲ್ಲಿ ಸೇವಿಂಗ್ಸ್ ಆಗಿ ತಗೊಳ್ಳುವಂಥ ಒಂದು ವ್ಯವಸ್ಥೆ ನಿಮಗೆಲ್ಲ ಕಾಣಲಿಕ್ಕೆ ಸಾಧ್ಯ ಉಂಟು. ನಮ್ಮ ಶಾಲೆಯಲ್ಲಿ ಆ ರೀತಿಯ ಒಂದು ವ್ಯವಸ್ಥೆಗಳು ಬ್ಯಾಂಕಿನವರು ಬಂದುಕೊಂಡು ಪಡೆಯುವಂಥ ವ್ಯವಸ್ಥೆ ಇರುವ ಕಾರಣ ನಿಮ್ಮಲ್ಲಿ ಹೇಳಿರುವಂಥ ನಿಮ್ಮಲ್ಲಿ ಉಳಿತಾಯ ಮನೋಭಾವ ಬೆಳೆಸಲಿಕ್ಕಿರುವಂಥ ಒಂದು ವ್ಯವಸ್ಥೆಯಾಗಿದೆ ಸಹಕಾರಿ ಬ್ಯಾಂಕ್ಗಳು ಮಾಡುವಂಥದ್ದು. ಅದು ಇದರ ಒಂದು ಭಾಗವಾಗಿದೆ. ಅಂದರೆ ಸರ್ಕಾರದ ಅನುಮತಿಯೊಂದಿಗೆ, ಶಾಲಾ ಅನುಮತಿಯೊಂದಿಗೆ ಅವ್ರು ಬರ್ತಾರೆ. ಅಂದರೆ ನಿಮ್ಮಲ್ಲಿ ಉಳಿತಾಯ ನಿಮಗೆ ಕೆಲವೊಮ್ಮೆ ನೆಂಟರ ಮನೆಗೆ ಹೋದಾಗ ಸಿಕ್ಕಿರುವಂಥ 5, 10, 20 ರೂಪಾಯಿ ಇರ್ಬೋದು. ಅದು ಅದೇ ತಂದೆ ಅಥವಾ ತಾಯಿ ಯಾರಾದರೂ ಕೊಟ್ಟಂಥ ಚಾಕ್ಲೇಟ್ ತೆಗೆದು ಕೊಟ್ಟಂಥ ಹಣವನ್ನು ನೀವು ಉಳಿಸಿರ್ಬೋದು, ಅಥವಾ ನಿಮಗೆ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಹಣ ಲಭಿಸಿರ್ಬೋದು, ಸ್ಕಾಲರ್ಶಿಪ್ ಹಣವೋ ಬಹುಮಾನವೋ. ಆ ರೀತಿ ಸಿಕ್ಕಿದ ಹಣವನ್ನೆಲ್ಲ ನಿಮಗೆ ಈ ರೀತಿಯ ಇದರಲ್ಲಿ ಹೋಗಿ ನಿಮಗೆ ಏನು ಮಾಡ್ಬೋದು, ಉಳಿತಾಯ ಯೋಜನೆಯ ಮೂಲಕ ಹಣವನ್ನು ಹಾಕಿ ಇಡ್ಬೋದು. ತುಂಬ ಅಮೌಂಟ್ ಆಗುವಾಗ ನಾನು ಆಗಲೇ ಹೇಳಿದ ರೀತಿಯಲ್ಲಿ ನೀವೇನು ಮಾಡಿ ಅದನ್ನು ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಡುವಂಥ ರೀತಿಯಲ್ಲಿ ಪ್ರಯತ್ನ ಪಡಬೇಕು. ಸಣ್ಣ ಮೊತ್ತವಾಗಿದ್ದರೆ ಮಾತ್ರ ನೀವೇನು ಮಾಡಬೇಕು, ಈ ರೀತಿಯಲ್ಲಿ ಸಣ್ಣ ಇದಕ್ಕೆ ಮಾಡಿಕೊಳ್ಬೇಕು. ಸಹಕಾರಿ ಬ್ಯಾಂಕಲ್ಲಿ ಕೂಡ ಈ ಮೊದಲು ಹೇಳಿದಂತಹ ವ್ಯವಸ್ಥೆಗಳೆಲ್ಲ ಇದೆ. ಇನ್ನು ಸಹಕಾರಿ ಬ್ಯಾಂಕ್ಗಳ ವಿವಿಧ ಹಂತಗಳು ನೋಡುವ ಏನೆಲ್ಲ ಉಂಟು ಅಂತ. ರಾಜ್ಯ ಸಹಕಾರಿ ಬ್ಯಾಂಕುಗಳು ಏನು? ರಾಜ್ಯ ಸಹಕಾರಿ ಬ್ಯಾಂಕುಗಳ ಪ್ರಧಾನ ಉದ್ದೇಶ ನೋಡಿ, ರಾಜ್ಯದ ಸಹಕಾರಿ ಬ್ಯಾಂಕುಗಳು ಅಂದರೆ ರಾಜ್ಯದ ಸಹಕಾರಿ ರಂಗದ ಅತ್ಯುನ್ನತ ಘಟಕವಾಗಿದೆ ರಾಜ್ಯ ಸಹಕಾರಿ ಬ್ಯಾಂಕುಗಳು. ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳಿಗೂ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳಿಗೂ ಆರ್ಥಿಕ ಸಹಾಯವನ್ನು ಕೊಡುವಂಥದ್ದಾಗಿದೆ ರಾಜ್ಯ ಸಹಕಾರಿ ಬ್ಯಾಂಕ್ಗಳು. ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ಕರೀತಾರೆ. ಇನ್ನಿರುವಂಥದ್ದು ಜಿಲ್ಲಾ ಸಹಕಾರಿ ಬ್ಯಾಂಕ್. ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಬ್ಯಾಂಕ್ ಆಗಿಲ್ಲಿರುವಂಥದ್ದು. ಪ್ರಾಥಮಿಕ ಸಹಕಾರಿ ಬ್ಯಾಂಕುಗಳಿಗೆ ಸಹಾಯ ಮತ್ತು ಸಲಹೆ ಸೂಚನೆಯನ್ನು ಕೊಡುವಂಥದ್ದು ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳು. ಅಂದರೆ ರಾಜ್ಯ ಸಹಕಾರಿ ಬ್ಯಾಂಕ್ಗಳ ಕೆಳಗೆ ಬರುವಂಥದ್ದು ಜಿಲ್ಲಾ ಸಹಕಾರಿ ಬ್ಯಾಂಕ್. ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳ ಕೆಳಗೆ ಬರುವಂಥದ್ದು ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳು. ಈ ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳು ಏನು ಮಾಡ್ತಾ ಉಂಟು, ಪ್ರಾಥಮಿಕ ಸಹಕಾರಿ ಬ್ಯಾಂಕ್ ಅದರ ಕೆಳಗಿರುವಂತಹ ಬ್ಯಾಂಕ್ಗಳಿಗೆ ಸಹಾಯ ಮತ್ತು ಸಲಹೆ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಉಂಟು. ಇನ್ನು ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳು ಏನು ಮಾಡ್ತಾ ಉಂಟು, ಗ್ರಾಮಗಳಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಹಳ್ಳಿಗಳಲ್ಲೆಲ್ಲ ಗ್ರಾಮ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳಂತೆಲ್ಲ ಇರ್ತದೆ. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಯಾವುದು ಪಂಚಾಯತ್ ಕೋಆಪರೇಟಿವ್ ಬ್ಯಾಂಕ್ ಇರ್ತದೆ, ಅಥವಾ ಒಂದು ಗ್ರಾಮದ ಹೆಸರಿನಲ್ಲಿರುವಂತಹ ಸಹಕಾರಿ ಬ್ಯಾಂಕ್ಗಳು ಕೋಆಪರೇಟಿವ್ ಬ್ಯಾಂಕ್ ಅಂತ ಇರ್ತದೆ. ಕಾಸರಗೋಡು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ನಿಮ್ಮೂರಲ್ಲೆಲ್ಲ ಕಾಣಲಿಕ್ಕೆ ಸಾಧ್ಯತೆಗಳುಂಟು. ಅದೇ ರೀತಿಯಲ್ಲಿ ಒಂದು ಉದಾಹರಣೆ ಹೇಳೋದಿದ್ದರೆ ಹಳ್ಳಿಗಳಲ್ಲಿರುವಂಥದ್ದು ಒಂದು ಊರಿನ ಹೆಸರಿನಲ್ಲಿರುವಂತಹ ಬ್ಯಾಂಕ್ಗಳೆಲ್ಲ ಉಂಟು. ಈಗ ನಮ್ಮಲ್ಲಿ ಬಂದಡ್ಕ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳುವಂಥದ್ದು ಅದು ಗ್ರಾಮಗಳಲ್ಲಿರುವಂಥ ಬ್ಯಾಂಕು. ಚಿಕ್ಕ ಉದಾಹರಣೆ, ನಿಮ್ಮ ಊರಿನ ಹೆಸರಲ್ಲಿ ಇರ್ಬೋದು ಬ್ಯಾಂಕ್ಗಳು ಕಾರ್ಯನಿರ್ವಹಿಸುವಂಥ ಇರ್ತದೆ, ಅಲ್ಲ ಅವರ ಅನುಮತಿಯೊಂದಿಗೆ ಇರುವಂಥದ್ದು. ಕಾರ್ಯನಿರ್ವಹಣಾ ಪ್ರದೇಶದ ವ್ಯಾಪ್ತಿ ಕಡಿಮೆ ಅಂದರೆ ಅವರ ಆ ಪ್ರದೇಶಗಳ ಗ್ರಾಮದವರಿಗೆ ಮಾತ್ರ ಹಣವನ್ನು ಕೊಡುವಂಥದ್ದು, ಆ ಪಂಚಾಯತ್ನೊಳಗೆ ಮಾತ್ರ ಆಗಿರ್ಬೋದು. ಆ ರೀತಿಯಲ್ಲಿ ಸಾಲ ಸೌಲಭ್ಯವನ್ನು ಕೊಡುವಂತಹ ವ್ಯವಸ್ಥೆಗಳು. ಗ್ರಾಮೀಣ ಜನರಲ್ಲಿ ಉಳಿತಾಯದ ಮನೋಭಾವವನ್ನು ಪ್ರೋತ್ಸಾಹಿಸ್ತದೆ. ಗ್ರಾಮೀಣ ಜನರಲ್ಲಿ ಏನು ಮಾಡ್ತಾ ಉಂಟು, ಉಳಿತಾಯದ ಮನೋಭಾವವನ್ನು ಪ್ರೋತ್ಸಾಹಿಸುವುದು. ಗ್ರಾಮೀಣ ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂಥದ್ದು. ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳ ಪ್ರಧಾನ ಉದ್ದೇಶ ಗ್ರಾಮೀಣ ಜನರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಏನು ಮಾಡುವಂಥದ್ದು, ಸಾಲವನ್ನು ಕೊಡುವಂತಹ ವ್ಯವಸ್ಥೆಗಳಾಗಿದೆ ಇಲ್ಲಿ ಇರುವಂಥದ್ದು. ವಾಣಿಜ್ಯ ಬ್ಯಾಂಕುಗಳ ರೀತಿಯಲ್ಲಿ ಮೂಲಭೂತ ಕಾರ್ಯಗಳನ್ನು ನಿರ್ವಹಿಸುವುದರೊಂದಿಗೆ ಸಹಕಾರಿ ಬ್ಯಾಂಕ್ಗಳು ಏನು ಮಾಡ್ತಾ ಉಂಟು, ಗ್ರಾಮೀಣ ಪ್ರದೇಶದಲ್ಲೋ ನಗರಗಳಲ್ಲೋ ವಾಸಿಸುವ ಜನರಿಗೆ ಅನೇಕ ರೀತಿಯ ಸಾಲವನ್ನು ಒದಗಿಸ್ತಾ ಉಂಟು. ಅಂದರೆ ಸಾಲವನ್ನು ಕೊಡುವಂಥದ್ದು ಅಂದರೆ ಡೆವಲಪ್ಮೆಂಟ್ ಅಭಿವೃದ್ಧಿ ಹೊಂದಿಸುವ ಉದ್ದೇಶದಿಂದ ನಿಮಗೇನು ಮಾಡ್ತಾ ಉಂಟು, ಸಾಲವನ್ನು ಕೊಡ್ತದೆ. ಉದಾಹರಣೆಗೆ ನಿಮಗೊಂದು ಯಾವುದು ಕಾರನ್ನು ಖರೀದಿಸಬೇಕಂತಿದ್ದರೆ ಬ್ಯಾಂಕ್ ಏನು ಮಾಡ್ತಾ ಉಂಟು, ನಿಮಗೆ ಇಷ್ಟು ಬಡ್ಡಿ ದರದಲ್ಲಿ ನಾವು ನಿಮಗೇನು ಕೊಡ್ತೇವೆ, ಸಾಲವನ್ನು ಕೊಡ್ತೇವೆ ಅಂತ ಹೇಳುವಂಥ ಹೇಳಿಕೆಯನ್ನು ಬ್ಯಾಂಕ್ ಹೇಳ್ತದೆ. ಅದೇ ರೀತಿಯಲ್ಲಿ ನೋಡುವ ಯಾವುದೆಲ್ಲ ವಾಣಿಜ್ಯ ಬ್ಯಾಂಕ್ಗಳ ರೀತಿಯಲ್ಲಿ ಇರುವಂಥದ್ದು ಸಹಕಾರಿ ಇರುವಂಥದ್ದು.
ಅಭಿವೃದ್ಧಿ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು ಅಲ್ಲದೆ ಆರ್ಥಿಕ ರಂಗದಲ್ಲಿ ಅಭಿವೃದ್ಧಿಗಾಗಿ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಾ ಉಂಟು. ಕೈಗಾರಿಕೋದ್ಯಮಿಗಳಿಗೆ ತಾಂತ್ರಿಕ ಬೆಳವಣಿಗೆಗಳಿಗೆ ಬೇಕಾಗಿ, ಆಧುನೀಕರಣ ಮಾಡಲಿಕ್ಕೆ ಬೇಕಾಗಿ ಮುಂತಾದ ಅವಶ್ಯಕತೆ, ಅಂದರೆ ನಿಮಗೇನಾದರೂ ಒಂದು ಕೈಗಾರಿಕೆಯನ್ನು ಹೆಚ್ಚು ಅಭಿವೃದ್ಧಿಪಡಿಸಲಿಕ್ಕೆ, ಹೆಚ್ಚು ದೊಡ್ಡದು ಮಾಡಲಿಕ್ಕೆ, ಅಥವಾ ನಿಮಗೇನು ಮಾಡ್ಬೋದು, ಅಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ಮಾಡಲಿಕ್ಕೆ ನಿಮಗೆ ಹಣ ಇಲ್ಲ, ಹಣದ ಸೌಲಭ್ಯವನ್ನು ಯಾವುದು ಕೊಡ್ತಾ ಉಂಟು, ಈ ಬ್ಯಾಂಕ್ಗಳು ಕೊಡ್ತಾ ಉಂಟು. ಈ ರೀತಿಯ ಬ್ಯಾಂಕ್ಗಳು ದೀರ್ಘಕಾಲದ ಸಾಲಗಳನ್ನು ನೀಡಿ ಸಹಾಯವನ್ನು ಮಾಡ್ತದೆ. ನಿಮಗೆ 20 ವರ್ಷವೋ 15 ವರ್ಷದ ಕಾಲಾವಧಿಗೆ, ಲಾಂಗ್ ಪೀರಿಯಡ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಇದು ಮಾಡ್ತದೆ. ಕೆಲವು ಪ್ರಧಾನ ವಿಶೇಷತೆಗಳು ನೋಡಿ. ವಿವಿಧ ಕ್ಷೇತ್ರಗಳು, ಕೃಷಿ ರಂಗ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ವಾಣಿಜ್ಯ ವ್ಯವಹಾರಗಳಾಗಿರ್ಬೋದು, ಮೊದಲಾದವುಗಳ ಅಭಿವೃದ್ಧಿಗೆ ಬೇಕಾಗಿ, ಡೆವಲಪ್ಮೆಂಟ್ಗೆ ಬೇಕಾಗಿ ನಿಮಗೇನು ಮಾಡ್ತಾ ಉಂಟು, ಆರ್ಥಿಕ ಸಹಾಯವನ್ನು ಕೊಡ್ತಾ ಉಂಟು. ಸಹಾಯ ಅಲ್ಲ, ಸಾಲದ ರೀತಿಯಲ್ಲಿ ಸಹಾಯವನ್ನು ನಿಮಗೆ ಮಾಡ್ತಾ ಉಂಟು. ಅದೇ ರೀತಿಯಲ್ಲಿ ಅಭಿವೃದ್ಧಿ ಬ್ಯಾಂಕ್ಗಳಲ್ಲಿ ಪ್ರಧಾನವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ಗೃಹ ನಿರ್ಮಾಣ. ನೀವು ಮನೆ ಕಟ್ಟುತ್ತಿದ್ದರೆ, ಅದೇ ರೀತಿಯಲ್ಲಿ ಸಣ್ಣ ಒಂದು ಕೈಗಾರಿಕೆಯನ್ನು ಪ್ರಾರಂಭಿಸಿದ್ರೆ, ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಯಿಂದ ಹೇಳುವಂಥ ಉದ್ದೇಶದ ಮೂಲಕ ಏನು ಮಾಡ್ತಾ ಉಂಟು, ನಿಮಗೆ ಸಾಲವನ್ನು ಬ್ಯಾಂಕ್ಗಳು ಕೊಡ್ತಾ ಉಂಟು. ಅದೇ ರೀತಿಯಲ್ಲಿ IFCI, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತದಲ್ಲಿರುವಂತಹ ಅಭಿವೃದ್ಧಿ ಬ್ಯಾಂಕ್ಗಳಿಗೊಂದು ಉದಾಹರಣೆಯಾಗಿದೆ. ಅಂದರೆ ನಿಮ್ಮಲ್ಲೇನು ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಕಾರ್ಖಾನೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ. ಒಂದು ಕಾರ್ಖಾನೆ ಪ್ರಾರಂಭವಾಗುವ ಹಲವರಿಗೆ ಕೆಲಸ ಸಿಗ್ಬೋದು, ಅದರ ಮೂಲಕ ನಮಗೆ ಬಡತನವನ್ನು ನಿವಾರಣೆ ಮಾಡ್ಬೋದು. ಆ ಮೊದಲಾದ ಉದ್ದೇಶವನ್ನು ಇಟ್ಟುಕೊಂಡು ಏನು ಮಾಡ್ತಾ ಉಂಟು, ಬ್ಯಾಂಕ್ ನಿಮಗೆ ಸಹಾಯವನ್ನು ಮಾಡಿ ಕೊಡ್ತಾ ಉಂಟು. ಇನ್ನಿರುವಂಥದ್ದು ವಿಶೇಷ ಬ್ಯಾಂಕ್ಗಳು, ಸ್ಪೆಷಲೈಸ್ಡ್ ಬ್ಯಾಂಕ್ಸ್. ಇದು ಕೆಲವು ಪ್ರತ್ಯೇಕ ಕ್ಷೇತ್ರಗಳ ಅಭಿವೃದ್ಧಿಗೆ ಮಾತ್ರವೇ ಆರ್ಥಿಕ ಸಹಾಯ ನೀಡುವಂತಹ ಸಂಸ್ಥೆಗಳಾಗಿದೆ. ಒಂದು ಯೋಜನೆಯನ್ನು ಆರಂಭಿಸಲು ಬೇಕಾದ ಎಲ್ಲ ಸಹಾಯವನ್ನು ಈ ರೀತಿಯ ಬ್ಯಾಂಕ್ಗಳು ಮಾಡಿಕೊಡ್ತಾ ಉಂಟು. ಕೆಲವು ವಿಶೇಷ ಬ್ಯಾಂಕ್ಗಳು ಮತ್ತು ಅವುಗಳ ವಿಶೇಷತೆಗಳನ್ನು ನಾವು ಗಮನಿಸುವ. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಕಡೆಗೆ ಒಮ್ಮೆ ಗಮನ ಕೊಡಿ. ಪ್ರಧಾನವಾದಂತಹ ಬ್ಯಾಂಕ್ಗಳು, ಅವುಗಳ ವಿಶೇಷತೆಗಳು. ಆಕ್ಸಿ ಬ್ಯಾಂಕ್ ಆಫ್ ಇಂಡಿಯಾ. ಆಕ್ಸಿ ಅಂತ ಹೇಳಿದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಮದು ಮತ್ತು ರಫ್ತು, ರಫ್ತು ಮತ್ತು ಆಮದು, ಉತ್ಪನ್ನಗಳನ್ನು ವಿದೇಶಕ್ಕೆ ರಫ್ತು ಮಾಡಲು ಮತ್ತು ಆಮದು ಮಾಡಲಿಕ್ಕೆ ಸಾಲ ನೀಡುವಂಥದ್ದು. ಈ ವಲಯಗಳಿಗೆ ಬರುವ ವ್ಯಕ್ತಿಗಳಿಗೆ ಅಗತ್ಯವಾದ ನಿರ್ದೇಶನಗಳನ್ನು ನೀಡುವುದು. ಈ ವಲಯಗಳಿಗೆ ಬರುವ ವ್ಯಕ್ತಿಗಳಿಗೆ ಅಗತ್ಯವಾದ ನಿರ್ದೇಶನಗಳನ್ನು ನೀಡುವುದು. ಇನ್ನಿರುವಂಥದ್ದು SIDBI, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಕಿರು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು. ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲಿರುವಂತಹ ಬ್ಯಾಂಕ್ಗಳಾಗಿದೆ ಇಲ್ಲಿರುವಂಥದ್ದು. ಅಂದರೆ ಹೊಸ ಸಣ್ಣಮಾನದ ಕೈಗಾರಿಕೆಗಳನ್ನು ಆರಂಭಿಸಲಿಕ್ಕೆ ಮತ್ತು ಕೈಗಾರಿಕೆಗಳನ್ನು ಆಧುನೀಕರಣಗೊಳಿಸಲಿಕ್ಕೆ ಸಹಾಯವನ್ನು ಮಾಡುವಂಥದ್ದು SIDBI ಅಂತ ಹೇಳುವಂತಹ ಈ ಸಂಸ್ಥೆ ನಮಗೆ ಸಹಾಯ ಮಾಡ್ತಾ ಉಂಟು. ಗ್ರಾಮೀಣ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದು ಇದರ ಪ್ರಧಾನ ಉದ್ದೇಶವಾಗಿದೆ. ನೆಕ್ಸ್ಟ್ ನಮಗೆ ಗೊತ್ತಿರುವಂಥದ್ದು ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಏನು, ರಾಷ್ಟ್ರೀಯ ಅಂದರೆ ಗ್ರಾಮೀಣ ಅಭಿವೃದ್ಧಿಗೂ ಕೃಷಿ ಅಭಿವೃದ್ಧಿಗೂ ಬೇಕಾಗಿ ಕಾರ್ಯನಿರ್ವಹಿಸುವಂತಹ ಭಾರತದ ಅತ್ಯುನ್ನತ ಬ್ಯಾಂಕ್ ಆಗಿದೆ ಈ ಬ್ಯಾಂಕು. ಯಾವುದು? ಈ ನಬಾರ್ಡ್ ಅಂತ ಹೇಳುವಂಥದ್ದು. ನೀವು ಕೆಲವೊಮ್ಮೆಲ್ಲ ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ, ನಬಾರ್ಡ್ನ ಸಹಾಯದೊಂದಿಗೆ ಅದನ್ನು ನಿರ್ವಹಿಸಲಾಯಿತು. ಆ ರೀತಿ ನಬಾರ್ಡ್ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಕೊಡ್ತದೆ. ಗ್ರಾಮೀಣ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ಗಳನ್ನು ಏಕೀಕರಿಸುವ ಬ್ಯಾಂಕ್ ಆಗಿದೆ. ಗ್ರಾಮೀಣ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ಗಳನ್ನು ಏಕೀಕರಿಸುವ ಬ್ಯಾಂಕ್ ಆಗಿದೆ ಇದು. ಕೃಷಿ, ಕರಕುಶಲ ಕೈಗಾರಿಕೆ, ಸಣ್ಣಮಾನದ ಕೈಗಾರಿಕೆ ಮುಂತಾದವುಗಳಿಗೆ ಆರ್ಥಿಕ ಸಹಾಯವನ್ನು ನೀಡ್ತಾ ಉಂಟು. ನಬಾರ್ಡ್ ಏನು ಮಾಡ್ತಾ ಉಂಟು? ಕೃಷಿಗೆ ಸಹಾಯ ಮಾಡ್ತಾ ಉಂಟು. ಕರಕುಶಲ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾ ಉಂಟು.
ಸಣ್ಣ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಉಂಟು. ಸಣ್ಣ ಮಾನದ ಕೈಗಾರಿಕೆಗಳಿಗೆ ಮುಂತಾದವುಗಳಿಗೆ ಬೇಕಾದ ರೀತಿಯಲ್ಲಿ ನಬಾರ್ಡ್ ನಮಗೆ ಸಹಾಯವನ್ನು ಮಾಡಿಕೊಡ್ತಾ ಉಂಟು. ಇದರ ಬಗ್ಗೆ ಎಲ್ಲ ನಿಮಗೆ ಬೇಕು ಅಂತಿದ್ದರೆ ಸಮೀಪದ ಬ್ಯಾಂಕನ್ನು ಸಂದರ್ಶಿಸಿದರೆ ಅವರಲ್ಲಿ ನಿಮಗೆ ಇದರ ಬಗ್ಗೆ ಇರುವಂಥ ಮಾಹಿತಿನೆಲ್ಲ ಕೊಡ್ತಾರೆ. ಇನ್ನು ಪ್ರತ್ಯೇಕ ಉದ್ದೇಶದಿಂದ ಬ್ಯಾಂಕಿಂಗ್ ವಲಯಕ್ಕೆ ಹೊಸತಾಗಿ ಕೆಲವು ಬ್ಯಾಂಕ್ಗಳು ಬಂದಿವೆ. ಯಾವುದು ಅಂತ ಹೇಳಿದರೆ ಮಹಿಳಾ ಬ್ಯಾಂಕ್ಗಳು. ನಾನು ಆಗಲೇ ಹೇಳಿದ್ದೇನೆ, ಮಹಿಳಾ ಬ್ಯಾಂಕನ್ನು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಯಲ್ಲಿ ಏನು ಮಾಡಿದ್ದಾರೆ, ವಿಲೀನಗೊಳಿಸಿದ್ದಾರೆ. ಆದರೆ ಮಹಿಳೆಯರ ಅಭಿವೃದ್ಧಿಗೆ ಬೇಕಾಗಿ ಮಹಿಳಾ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ಪೇಮೆಂಟ್ಸ್ ಬ್ಯಾಂಕ್ ಆ ರೀತಿಯ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ಮುದ್ರಾ ಬ್ಯಾಂಕ್ ನಿಮಗೆಲ್ಲ ಗೊತ್ತಿರ್ಬೋದು, ಮುದ್ರಾ ಲೋನ್ ಅಂತ ಹೇಳುವಂಥದ್ದು. ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ ಮುದ್ರಾ ಲೋನ್. ಮುದ್ರಾ ಲೋನ್ ಅಂತ ಹೇಳುವಾಗ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್, ಮುದ್ರಾ ಬ್ಯಾಂಕ್. ನಿಮಗೆಲ್ಲ ಪತ್ರಿಕೆಯಲ್ಲಿ ನೀವು ಬಂದಿರ್ಬೋದು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಹಾಯ ಕೊಡ್ತಾ ಉಂಟು, ಯುವಕರಿಗೆ ಹುದ್ದೆಗಳಿಗೆ ಕೊಡ್ತಾ ಉಂಟು, ಬೇರೆ ಬೇರೆ ರೀತಿಯಲ್ಲಿರುವಂತಹ ಸಾಲ ಸೌಕರ್ಯ ಒದಗಿಸಿಕೊಡುವಂತಹ ಒಂದು ಮುದ್ರಾ ಲೋನ್ ಅಂತ ಹೇಳುವಂತಹ ವ್ಯವಸ್ಥೆಗಳು. ಅದಕ್ಕೆ ಕೆಲವೊಂದು ನಿಬಂಧನೆಗಳನ್ನ ಇಟ್ಟುಕೊಂಡು ಯಾರಾದರೂ ಕೈಗಾರಿಕೆನ ಸ್ಥಾಪಿಸಿದರೆ ಅದಕ್ಕೆ ಸಬ್ಸಿಡಿ ವ್ಯವಸ್ಥೆಗಳೆಲ್ಲ ಕೊಟ್ಟುಕೊಂಡು ಮುದ್ರಾ ಬ್ಯಾಂಕಿನ ಮೂಲಕ ನಿಮಗೆ ಸಾಲವನ್ನು ಕೊಡುವಂತಹ ವ್ಯವಸ್ಥೆಗಳು ನಮಗೆ ನಮ್ಮೂರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ.